ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈಗಲೂ ಕೂಡ ದೇವರೇ, ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಸಂದೇಶದ ಸಮಯವನ್ನು ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಿರಿ. ದೇವರಾತ್ಮನೇ, ನೀವೇ ನಮ್ಮ ಮಧ್ಯದಲ್ಲಿ ಮಾತನಾಡಿ. ದೇವರಾತ್ಮನು ಹೇಳುವುದನ್ನು ನಮ್ಮ ಕಿವಿ ಕೇಳಿಸಿಕೊಳ್ಳಲಿ. ಮನುಷ್ಯನ ಸ್ವರವನ್ನಲ್ಲ ದೇವರೇ, ನಿಮ್ಮ ಸ್ವರವನ್ನು ಕೇಳುವುದಕ್ಕೋಸ್ಕರವಾಗಿ ಬಂದಿದ್ದೇವೆ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಹಾಗೂ 36ನೇ ವಾಕ್ಯ ಓದೋಣ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಈ ವಾಕ್ಯವು ಯೇಸುವಿನ ಬರೋಣದ ಕುರಿತಾಗಿ ಹೇಳುತ್ತದೆ. ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಯೇಸು ಬರುತ್ತಾರೆ ಎಂಬುದಾಗಿ. ಯಾಕಂದರೆ ಈ ಗುರುತುಗಳೆಲ್ಲ ನಮಗೆ ಅದನ್ನೇ ಹೇಳುತ್ತಾ ಇದೆ, ಯೇಸು ಕ್ರಿಸ್ತನು ಶೀಘ್ರವಾಗಿ ಬರುತ್ತಾರೆ ಎಂಬುದಾಗಿ. ಅದರಲ್ಲಿ ನಮಗೆ ಯಾವುದೇ ವಿಧವಾದ ಸಂದೇಹ ಇಲ್ಲ. ಆದರೆ ಯೇಸು ಯಾತಕ್ಕಾಗಿ ಬರುತ್ತಾರೆ ಅಂದರೆ, ಬರುತ್ತಾರೆ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮನ್ನು ಕರೆದೊಯ್ಯುವುದಕ್ಕಾಗಿ. ಸಭೆಯನ್ನು ಕರೆದೊಯ್ಯುವುದಕ್ಕೆ ಯೇಸು ಬರುತ್ತಾರೆ. ಸಭೆಯನ್ನು ಕರೆದೊಯ್ಯುವುದಕ್ಕೆ ಬರುತ್ತಾರೆ ಎಂದು ಗೊತ್ತಾಗುತ್ತಾ ಇದೆ. ಆದರೆ ಸಭೆ ದೇವರ ಬರೋಣದಲ್ಲಿ ಹೋಗುತ್ತದಾ? ನಾವು ಹೋಗುತ್ತೇವಾ? ಅದುವೇ ಪ್ರಶ್ನೆ. ನಾವು ಬರುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದೇವೆ ಎಂಬುದಕ್ಕಾಗಿ ಬರುವಿಕೆಯಲ್ಲಿ ಹೋಗುವುದಿಲ್ಲ. ಸ್ವಲ್ಪ ಜನರು ಚರ್ಚ್ಗೆ ಬರುತ್ತಾ ಇದ್ದೇವೆ, ಆದ್ದರಿಂದ ಪರಲೋಕಕ್ಕೆ ಹೋಗುತ್ತೇವೆ ಎಂಬುದಾಗಿ ಅಂದುಕೊಂಡಿದ್ದಾರೆ. ಸಭೆಗೆ ಬರುವುದರಿಂದ ಪರಲೋಕಕ್ಕೆ ಹೋಗಬಹುದು ಎಂಬುದಾಗಿ ಕನಸು ಕಂಡ್ರೆ ಅದು ತಪ್ಪು. ಸಭೆಗೆ ಬರುವುದು ಮುಖ್ಯ. ಸಭೆಗೆ ಕೂಡಿ ಬರುವುದನ್ನು ಕೆಲವರು ಬಿಟ್ಟಿರುವ ಪ್ರಕಾರ ಬಿಟ್ಟು ಬಿಡಬೇಡಿರಿ. ಆದರೆ ಸಭೆಗೆ ಬಂದು ಇಲ್ಲಿ ಏನು ಹೇಳುತ್ತಾರೋ ಅದರ ಪ್ರಕಾರವಾಗಿ ನೀವು ನಡೆದುಕೊಂಡರೆ ಮಾತ್ರವೇ ಪರಲೋಕಕ್ಕೆ ಹೋಗಲು ಸಾಧ್ಯ. ನನ್ನ ಸ್ವರವನ್ನು ಕೇಳಿ ಒಬ್ಬನು ಅದರ ಪ್ರಕಾರವಾಗಿ ಮಾಡಿದರೆ ಎಂಬುದಾಗಿ ಇದೆ. ನಾವು ಇಂದು ಬರೀ ಚರ್ಚಿಗೆ ಬರುವಂತದ್ದೇ ದೊಡ್ಡ ತ್ಯಾಗ ಎಂಬುದಾಗಿ ನೆನೆಸುವಂತ ಗುಂಪು ಈಗಿನ ಕಾಲಘಟ್ಟದಲ್ಲಿ. ಚರ್ಚಿಗೆ ಹೋಗಬೇಕಂದ್ರೆ ಶನಿವಾರ ನಾವೇನು ಹೇಳುತ್ತೇವೆ ಅಂದರೆ, ನಾಳೆ ನಾನು ಚರ್ಚಿಗೆ ಬೇರೆ ಹೋಗ್ಬೇಕು ಅಂತ ಹೇಳುತ್ತಾರೆ. ಹಾಗಾದ್ರೆ ಚರ್ಚಿಗೆ ಬೇರೆ ಎನ್ನುವಂಥದ್ದು ಏನು ಎಂದು ಕೇಳುವುದಾದರೆ, ಅದು ಒಂದು ಕೆಲಸವಾಗಿದೆ. ಎಲ್ಲಾ ಕೆಲಸಗಳು ಇದೆ, ಇದು ಕೂಡ ಒಂದು ಕೆಲಸ ಇದ್ದ ಹಾಗೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸಭೆಗೆ ಬರುವುದರಿಂದ ಪರಲೋಕಕ್ಕೆ ಹೋಗುವುದಕ್ಕೆ ಆಗಲ್ಲ. ಸಭೆಗೆ ಬಂದು ಅಲ್ಲಿ ಹೇಳಿಕೊಡುವುದನ್ನು ಮಾಡುವಾಗ ಮಾತ್ರವೇ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಅದೇ ರೀತಿ ದೇವರ ಬರೋಣದ ಕಾರ್ಯಗಳನ್ನು ನೀವು ಕೇಳುವುದರಿಂದ ಮಾತ್ರ, ಸೂಚನೆಗಳನ್ನು ನೀವು ನೋಡಿದ ಮಾತ್ರಕ್ಕೆ, ಆ ಸಂದೇಶಗಳನ್ನು ನೀವು ಕೇಳಿದ ಮಾತ್ರಕ್ಕೆ ದೇವರ ಬರೋಣದಲ್ಲಿ ಹೋಗುವುದಕ್ಕೆ ಸಾಧ್ಯವಂದ್ರೆ ಇಲ್ಲ. ಆ ರೀತಿ ಒಂದು ಸ್ಥಳದಲ್ಲೂ ಕೂಡ ಇಲ್ಲ. ನಿಮ್ಮ ಮಗ ಸ್ಕೂಲ್ಗೆ ಹೋದೆ, ಟೀಚರ್ ಪಾಠ ಮಾಡುವಂತ ಎಲ್ಲಾ ಪಾಠವನ್ನು ದಿನಾ ಕೇಳದೆ, ಸ್ಕೂಲಲ್ಲಿ ನನ್ನ ಅಟೆಂಡೆನ್ಸ್ ಕರೆಕ್ಟ್ ಆಗಿದೆ ಎನ್ನುವ ಮಾತ್ರಕ್ಕೆ ಏನ್ ಮಾಡುವುದಕ್ಕೆ ಆಗಲ್ಲ? ಪಾಸ್ ಮಾಡುವುದಕ್ಕೆ ಆಗಲ್ಲ. ಅದನ್ನು ಕೇಳಿ ಓದಿ ಕಂಠಪಾಠ ಮಾಡಿ ಆನಂತರ ಏನ್ ಮಾಡಬೇಕು? ಎಕ್ಸಾಮ್ ಬರೆದ್ರೆ ಮಾತ್ರನೇ ಪಾಸ್ ಆಗುವುದಕ್ಕೆ ಸಾಧ್ಯ. ಹಾಗಾದ್ರೆ ಪಾಸ್ ಆದ್ರೇನೆ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಅದೇ ರೀತಿ ಸಂದೇಶ ಸಭೆಯಲ್ಲಿ ಕೊಡುವಂತದನ್ನು ನೀವು ಕೇಳಿ ನಿಮ್ಮ ಜೀವಿತದಲ್ಲಿ ಅಭ್ಯಾಸಿಸಿಕೊಳ್ಳಬೇಕು. ಹಾಗಾದ್ರೆ ಬರೋಣದಲ್ಲಿ ಹೋಗುವುದಕ್ಕೆ ಏನ್ ಮಾಡಬೇಕೆನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್. ಅದೇ ನೀವು ಓದಿದಂತಹ ವಾಕ್ಯ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಹಾಗೂ 36. ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು. ಇಲ್ಲಿ 3 ಕಾರ್ಯಗಳಿದೆ. ಅದರಲ್ಲಿ ಮೊದಲನೆಯದಾಗಿ ಕೂಡಲೇ ಕದವನ್ನು ತೆರೆಯುವುದಕ್ಕೆ. ಆ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಅಂದರೆ ಏನು? ದೇವರಿಗೆ ಒಂದು ಅನುಭವ ಇದೆ. ಪರಮಗೀತ ಪುಸ್ತಕ 5ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದ ತನಕ ನೀವು ಓದುವಾಗ, ಅವರು ಬಂದು ಕದವನ್ನು ತಟ್ಟಿದರು ಎಂಬುದಾಗಿ ವಾಕ್ಯ ಇದೆ. ಹಾಗೆ ತಾನೇ ಇದೆ. ಕದವನ್ನು ತಟ್ಟಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕದ ತಟ್ಟುವಾಗ ತೆರೆಯಲಿಲ್ಲ. ಮೊದಲಗಿತ್ತು ಏನ್ ಮಾಡುತ್ತಿದ್ದಾಳೆ? ಮಲಗಿದ್ದಾಳೆ. ನಿದ್ರೆ ಮಾಡುತ್ತಾ ಇದ್ದಾಗ ಆಕೆ ಹೇಳಿದಂತ ಮಾತೇನು? ನನ್ನ ಒಳಂಗಿಯನ್ನು ತೆಗೆದನಲ್ಲ, ಅದನ್ನು ಹೇಗೆ ಹಾಕಿಕೊಂಡೆನು? ಪಾದಗಳನ್ನು ತೊಳೆದುಕೊಂಡೆನಲ್ಲ, ಅವುಗಳನ್ನು ಹೇಗೆ ಕೊಳೆ ಮಾಡಿಕೊಳ್ಳಲಿ? ಎಲ್ಲಾ ಮಾತಿದೆ. ಮಾತನಾಡುತ್ತಲೇ ಇದ್ದಾರೆ. ಆದರೆ ಕದವನ್ನು ತೆಗೆಯಲಿಲ್ಲ. ಬಾಗಿಲಿನ ಬಳಿ ಏನ್ ಮಾಡ್ತಿದ್ದಾರೆ? ನಿಂತಿದ್ದಾರೆ. ಆದರೆ ಏನ್ ಮಾಡಲಿಲ್ಲ? ಕದ ತೆಗೆಯಲಿಲ್ಲ. ಇದೇ ಪರಿಸ್ಥಿತಿ ಸಭೆಗೂ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸಭೆಗೆ ಬಂದು ದೇವರು ಯಾಕೆ ತಟ್ಟುತ್ತಾ ಇದ್ದಾರೆ? ಯಾಕೆ ಸಭೆ ತೆರೆದಿಲ್ಲ? ಸಭೆ ನ್ಯಾಯವಾಗಿ ದೇವರಿಗಾಗಿ ತೆರೆದಿರಬೇಕು ತಾನೆ. ಅವರು ಬರುವಾಗ ಒಳಗೆ ಬರಬೇಕಲ್ವಾ? ಆದ್ರೆ ಇಲ್ಲೇನು? ಅವರು ಬರುವಾಗ ಕೂಡಲೇ ತೆರೆಯುವುದಕ್ಕೆ ಕಾಲವಾಯಿತು. ಈಗ ಸಭೆ ಬಾಗಿಲು ಮುಚ್ಚುವಂತ ಸ್ಥಿತಿಗೆ ಬಂದಿದೆ. ನಮ್ಮ ದೇವರು ಜೆನ್ಯೂನ್ ದೇವರು. ಮುಚ್ಚಲ್ಪಟ್ಟ ಬಾಗಿಲಿನೊಳಗೆ ಬರುವುದಿಲ್ಲ. ಬೈಬಲ್ನಲ್ಲಿ ಒಂದೇ ಒಂದು ಕಡೆ ಮುಚ್ಚಲ್ಪಟ್ಟಂತ ಬಾಗಿಲಿನೊಳಗೆ ಬರುತ್ತಾರೆ. ಬೇರೆಲ್ಲೂ ಕೂಡ ದೇವರು ಮುಚ್ಚಲ್ಪಟ್ಟಂತ ಬಾಗಿಲಿನೊಳಗಿಂದ ಬರುವುದಿಲ್ಲ. ಬಾಗಿಲಿನ ಬಳಿ ನಿಂತು ಕದವನ್ನು ತಟ್ಟುತ್ತಾ ಇದ್ದೇನೆ. ಪರಮಗೀತ ಪುಸ್ತಕದಲ್ಲಿ, ಇಗೋ ಕದವನ್ನು ತಟ್ಟುವಂತ ನನ್ನ ಪ್ರಿಯನ ಶಬ್ದವನ್ನು ಕೇಳಿದೆನು. ಹಾಗಾದರೆ ಕರ್ತನು ಕದವನ್ನು ತಟ್ಟುತ್ತಿದ್ದಾರೆ. ಅವರು ತಟ್ಟುವಂತ ಶಬ್ದ ಇದುವೇ. ಆದರೆ ತಟ್ಟುವಾಗ ಕೂಡಲೇ ತೆರೆಯುವಂತ ಅನುಭವವನ್ನು ಅವರು ಎದುರು ನೋಡುತ್ತಾರೆ. ಕೂಡಲೇ ಕಾದಿರುವಂತ ಅನುಭವ ಎಂಬುದಾಗಿ ಅರ್ಥ. ಅವರ ಸೌಂಡ್ ಕೇಳಿದ ಕೂಡಲೇ. ಹಾಗಾದ್ರೆ ಮದಲಿಂಗನು ಬಾಗಿಲಿನ ಬಳಿ ಕದವನ್ನು ತಟ್ಟುತ್ತಾ ಇದ್ದಾರೆ. ಆದರೆ ಅವರ ಬರೋಣದಲ್ಲಿ ಅವರ ಎದುರು ನೋಡುವಿಕೆ ಏನು ಅಂತ ಕೇಳಿದ್ರೆ,
ಕೂಡಲೇ ತೆರೆಯುವಂತೆ. ಹಾಗಂದ್ರೆ ಏನರ್ಥ? ಒಂದು ಎಕ್ಸ್ಪೆಕ್ಟೇಷನ್ ಇಂದ ಕಾದಿರುವಂತಹ ಸಭೆ. ಯಾವಾಗ ಬರುತ್ತೀರಾ ಯೇಸುವೆ? ನನ್ನ ಹೃದಯ ತವಕಿಸುತ್ತಾ ಇದೆ ಎಂಬುದಾಗಿ ಸಾರಾ ನವರೋಜ್ಯಮ ಹೇಳಿದ ಪ್ರಕಾರ ಕಾದಿರುವಂತಹ ಸಭೆ. ಕಾದಿದೆಯ ಸಭೆ ದೇವರಿಗಾಗಿ? ಕದವನ್ನು ಮುಚ್ಚಿದ್ದಾಯಿತು. ಕದ ಮುಚ್ಚಲ್ಪಟ್ಟಿದೆ. ಅದರ ಅರ್ಥ ಏನಂದ್ರೆ ಅವರು ಮಲಗಿದ್ದಾರೆ ಅಷ್ಟೇನೆ. ಮಲಗುವವರು ಏನ್ ಮಾಡುತ್ತಾರೆ? ಕದವನ್ನು ಮುಚ್ಚುತ್ತಾರೆ. ಮಲಗುವಾಗ ನಾವೇನ್ ಮಾಡುತ್ತೇವೆ? ಕದವನ್ನು ಮುಚ್ಚುತ್ತೇವೆ. ಅದೇ ರೀತಿ ಮೊದಲಗಿತ್ತಿ ಹೇಳುತ್ತಾಳೆ, ನಾನು ನಿದ್ರೆಗೊಂಡಿದ್ದೆನು, ಇಂದು ಸಭೆ ಮಲಗಿದೆ. ಎಚ್ಚರವಾಗಿರುವಂತ ಅನುಭವ ಸಭೆಗೆ ಇಲ್ಲ. ಕೆಳಗಿನ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಮೊದಲಿಂಗನು ಬರುವಾಗ ಎಚ್ಚರವಾಗಿರುವಂತೆ ಕಾಣಲ್ಪಡುವಂತ ಸೇವಕರೇ ಧನ್ಯರು. ಸಭೆ ಎಚ್ಚರವಾಗಿರಬೇಕು, ಎದುರು ನೋಡುತ್ತಾ ಇರಬೇಕು, ದೇವರ ಬರುವಿಕೆಗೆ ಕಾದಿರಬೇಕು. ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಸಭೆಯು ದೇವರ ಬರುವಿಕೆಗೋಸ್ಕರವಾಗಿಯೇ ರೂಪಿಸಲ್ಪಟ್ಟದ್ದು. ಸಭೆ ಎನ್ನುವಂಥದ್ದು ಒಂದು ಇದೆ ಅಂದರೆ ಯಾತಕ್ಕಾಗಿ ಅಂದರೆ ಅದು ಕರ್ತನ ಬರೋಣಕ್ಕಾಗಿ ಮಾತ್ರವೇ. ಅದಕ್ಕೂ ಮುಂಚಿತವಾಗಿ, ಯೇಸು ಕ್ರಿಸ್ತನಿಗಿಂತ ಮುಂಚಿತವಾಗಿ ನೋಡುವುದಾದರೆ ಸಭೆ ಎನ್ನುವಂತ ವ್ಯವಸ್ಥೆ ಇರಲಿಲ್ಲ. ದೇವದರ್ಶನ ಗೂಡಾರ ಎಂಬುದಾಗಿ ಇತ್ತು. ಅದರೊಳಗೆ ಯಾರು ಕೂಡ ಹೋಗುವುದಕ್ಕೆ ಆಗುತ್ತಿರಲಿಲ್ಲ. ಎಲ್ಲರೂ ಪ್ರಾಕಾರದಲ್ಲಿ ಬಲಿಪೀಠದ ಮುಂದೆ ನಿಲ್ಲುತ್ತಾರೆ, ಬಲಿ ಅರ್ಪಿಸುತ್ತಾರೆ, ಮನೆಗೆ ಹೋಗುತ್ತಾರೆ. ಅಷ್ಟೇನೆ. ಅವರೆಲ್ಲರಿಗೂ ಹೆಸರು ಇಸ್ರಾಯೇಲ್ಯರ ಸಭೆಯವರು ಅಷ್ಟೇನೆ, ಕಾಂಗ್ರಿಗೇಷನ್. ಆದರೆ ನಮಗೇನೆ ಅಂತಹ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಪೌಲನು ಹೇಳುತ್ತಾರೆ ಎಫೆಸದವರಿಗೆ ಹೇಳುವಾಗ, ಇದು ರಹಸ್ಯವಾಗಿ ಇಡಲ್ಪಟ್ಟದಂತೆ ಸಭೆಯ ಕಾಲ. ಅಷ್ಟೊಂದು ವಿಶೇಷವಾದದ್ದು ಚರ್ಚೆ ಎನ್ನುವಂಥದ್ದು, ಮೊದಲಗಿತ್ತಿ ಎನ್ನುವಂಥದ್ದು. ಹಾಗಾದರೆ ಈ ಸಭೆಯ ಎದುರು ನೋಡುವಿಕೆ ಏನು? ಮೊದಲಗಿತ್ತಿ ಎದುರು ನೋಡುವಿಕೆ ಏನು? ಕಾದಿರುವಂತಹ ಅನುಭವ, ಸಿದ್ಧವಾಗಿರುವಂತಹ ಅನುಭವ. ಮತ್ತಾಯ 25ನೇ ಅಧ್ಯಾಯದಲ್ಲಿ ಓದುತ್ತೇವೆ ಅಲ್ವಾ? ಆ ಕನ್ನಿಕೆಯರು ಹೊರಟು ಬರುವಾಗ ವಾಕ್ಯ ಹೇಳುತ್ತದೆ, ನೀವು ಯಜಮಾನನು ಬರುವಂತದ್ದು ಇಂತಹ ದಿನವೇ ಎಂಬುದಾಗಿ ಅರಿಯದವರಾಗಿರುವುದರಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಇವತ್ತು ಸಭೆ ಎಚ್ಚರವಾಗಿರುವಂತ ಅನುಭವದಲ್ಲಿದೆಯಾ? ಎದುರು ನೋಡುತ್ತಾ ಇರುವಂತ ಅನುಭವದಲ್ಲಿದೆಯಾ? ಕೆಲವು ಸಭೆಗಳು ತಟ್ಟಿದರೂ ತೆರೆಯುತ್ತಾ ಇಲ್ಲ. ಕೆಲವು ಸಭೆಗಳು ಸತ್ಯವನ್ನು ಮಾತನಾಡಿದರೂ ತೆರೆಯುತ್ತಾ ಇಲ್ಲ. ಹಾಗೆಯೇ ಬರುವಿಕೆ ಕುರಿತಾಗಿ ಕೇಳಿ ನೋಡಿ, ಸುಮ್ಮನೆ ಅವರು ಹಾಗೆ ಹೇಳುತ್ತಾರೆ, ಅದೆಲ್ಲ ಇನ್ನ ಬಹಳ ದಿನ ಬೇಕು. ಯೋಚಿಸಿ ನೋಡಿ, ಈಗ ಯೇಸು ಬರುತ್ತಾರೆ ಎಂಬುದಾಗಿ ಎದುರು ನೋಡುತ್ತಾ ಇರುವಂತವನು ಹೇಗಿರುತ್ತಾನೆ? ಬಾಗಿಲಿನ ಬಳಿಯಲ್ಲೇ ಕೂತಿರುತ್ತಾನೆ. ಯಾವಾಗ ಸೌಂಡ್ ಕೇಳುತ್ತದೆ ಎಂಬುದಾಗಿ ನೋಡುತ್ತಾನೆ. ಪ್ರಕಟಣೆ 22:17 ಹೇಳುತ್ತದೆ, ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಎಕ್ಸ್ಪೆಕ್ಟೇಷನ್. ಆ ರೀತಿ ಕಾದಿರುವಂತ ಅನುಭವ ಇದೆಯಾ? ಅಂತ ಒಂದು ಎದುರು ನೋಡುವಿಕೆ ಇದೆಯಾ? ನೀವು ಯೆರೆಮೀಯನ ಪುಸ್ತಕವನ್ನು ಓದಿ ನೋಡಿರಿ, 2ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿ ನೋಡಿರಿ. ಯೆರೆಮೀಯ 2:2, ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗೆನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವ್ರತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ಹಾಗಂದರೆ ಏನು ಅರ್ಥ? ವಿವಾಹ ಕಾಲದ ನಿನ್ನ ಪ್ರೇಮವನ್ನು ಜ್ಞಾಪಕದಲ್ಲಿಟ್ಟಿದ್ದೇನೆ. ಅದೇನು ವಿವಾಹ ಕಾಲದ ಪ್ರೇಮ? ಮದುವೆಯಾದಾಗ ಫಸ್ಟು ನ್ಯೂಲಿ ಮ್ಯಾರಿಡ್ ಎಂಬುದಾಗಿ ಅರ್ಥ. ಆ ನ್ಯೂಲಿ ಮ್ಯಾರಿಡ್ ಆದಾಗ ನೀನು ಇಟ್ಟಿದ್ದ ಪ್ರೀತಿಯನ್ನು ನಾನು ನೋಡಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಅದೇನು ನ್ಯೂಲಿ ಮ್ಯಾರಿಡ್? ಅದನ್ನೇ ನಿಮಗೆ ಹೇಳುತ್ತೇನೆ. ಹೊಸದಾಗಿ ಮದುವೆ ಆಗಿರುವವರನ್ನು ನೋಡಿ, ಅತ್ತೆಯ ಮನೆಗೆ ಬಂದ ನಂತರವಾಗಿ ನೀವು ನೋಡೋದಾದ್ರೆ ಅತ್ತೆ ಇರುತ್ತಾರೆ, ಮಾವ ಇರುತ್ತಾರೆ, ಮನೆಯಲ್ಲಿ ಎಲ್ಲ ಇರುತ್ತಾರೆ. ಆದರೆ ಮೊದಲಗಿತ್ತಿಯ ಎದುರು ನೋಡುವಿಕೆ ಯಾರ ಮೇಲೆ ಇರುತ್ತದೆ? ಮೊದಲಿಂಗನ ಮೇಲೆ ಇರುತ್ತದೆ. ಅವರು ಕೆಲಸಕ್ಕೆ ಹೋಗಿರುತ್ತಾರೆ, ಯಾವಾಗ ಬರುತ್ತಾರೋ? ಯಾಕಂದ್ರೆ ಬೇರೆ ಎಲ್ಲ ವ್ಯತ್ಯಾಸವಾಗಿರುತ್ತದೆ. ಬೇರೆ ಯಾರೊಂದಿಗೂ ಪಳಗಿಲ್ಲ. ಆಕೆಯ ಪ್ರಕಾರ ಆತನ ಗಂಡ ಮಾತ್ರವೇ ರಿಲೇಷನ್, ಅವರೊಂದಿಗೆ ಮಾತ್ರ ಬಾಂಡಿಂಗ್ ಇದೆ. ಯಾವಾಗ ಬರುತ್ತಾರೆ? ವಿವಾಹ ಕಾಲದಲ್ಲಿದ್ದಂತ ಪ್ರೀತಿ. ಹಾಗಂದ್ರೆ ಏನು ಅರ್ಥ? ಆ ನ್ಯೂಲಿ ಮ್ಯಾರಿಡ್, ಆಗ ನಿನ್ನಲ್ಲಿ ಪ್ರೀತಿ ಇತ್ತಲ್ಲ, ಒಂದು ಎದುರು ನೋಡುವಿಕೆ ಇತ್ತಲ್ಲ, ಒಂದು ಕಾದಿರುವಿಕೆ ಇತ್ತಲ್ಲ, ಯಾವಾಗ ಬರುತ್ತೀರೋ ಎನ್ನುವಂತ ತವಕ ಇತ್ತಲ್ಲ, ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ. ಅದನ್ನೇ ದೇವರು ಎಫೆಸ ಸಭೆಯನ್ನು ನೋಡಿ ಹೇಳುತ್ತಾರೆ, ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯಾ ಎಂಬುದಾಗಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಗಾಡ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಸೇವೆಗೆ ಬಂದ ಆರಂಭದಲ್ಲಿ, ರಕ್ಷಣೆ ಹೊಂದಿದಂತ ಆರಂಭದಲ್ಲಿ, ಅಭಿಷೇಕ ಹೊಂದಿದಂತ ಆರಂಭದಲ್ಲಿ ನಾವು ಹೇಗೆ ಇದ್ದೆವು? ರಕ್ಷಣೆ ಹೊಂದಿದಂತ ಆರಂಭದಲ್ಲಿ ಸಭೆಗೆ ಎಷ್ಟು ವೇಗವಾಗಿ ಬರುತ್ತಾ ಇದ್ದೆವು. ಅಭಿಷೇಕ ಹೊಂದಿದಾಗ ನಾವು ಅನ್ಯ ಭಾಷೆಯನ್ನು ಮಾತನಾಡುತ್ತಾ ಇದ್ದಾಗ ನಮ್ಮಲ್ಲಿದ್ದಂತಹ ದಾಹವೇನು? ಸೇವೆಗೆ ಬಂದಾಗ ಆರಂಭದಲ್ಲಿ ಇದ್ದಂತ ವೈರಾಗ್ಯ ಇಲ್ಲಿ, ಹೇಗಾದ್ರೂ ಸಾಧಿಸಬೇಕೆಂದು. ಅದು ಹಾಗೆ ದಿನ ಕಳೆದಂತೆ ಆರಿ ಹೋಯಿತು. ಚರ್ಚು ಮಲಗಿಕೊಂಡಿತು, ಆ ಇಂಟ್ರೆಸ್ಟ್ ಹೋಯಿತು. ಅಷ್ಟೇನೆ. ದೇವರು ಹೇಳುತ್ತಾರೆ, ನಿನ್ನ ವಿವಾಹ ಕಾಲದ ಪ್ರೀತಿಯು ಎಲ್ಲಿ? ನಿನಗಿದ್ದ ವೈರಾಗ್ಯ. ಅದೇ ಪೌಲನು. ಯಾಕೆ ಪೌಲನ ಸೇವೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇತ್ತು ಅಂದರೆ, ಅವರು ಆರಂಭಿಸಿದಾಗ ಹೇಗೆ ಆರಂಭಿಸಿದರೋ ಅವರು ಕಡೆಯ ತನಕ ಹಾಗೆ ಓಡಿದರು. ನಡುವೆ ಅವರು ಸೋತು ಹೋಗಲೇ ಇಲ್ಲ. ಸೇವೆಯಲ್ಲಿ ಅವರಿಗೆ ಬೇಸರವಾಗಲಿಲ್ಲ, ಅಥವಾ ಸೇವೆಯಲ್ಲಿ ಅವರಿಗೆ ಬಳಲುವಿಕೆ ಬರಲಿಲ್ಲ. ಕೆಲವರಿಗೆ ಸೇವೆಯ ಹಾದಿಯಲ್ಲಿ ಬಳಲುವಿಕೆ ಬರುತ್ತದೆ. ಒಬ್ಬ ಪ್ರಬಲವಾದ ಇವ್ಯಾಂಜಲಿಸ್ಟ್, ಅವರು ಈಗ ಇಲ್ಲ, ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಅವರ ಬಳಿ ಕೂತು ಒಂದು ದಿನ ಮಾತನಾಡುವ ಅವಕಾಶ ಸಿಕ್ಕಿತು. ಅವರನ್ನು ನೋಡಿದರೆ ಅವರಲ್ಲಿ ಅಷ್ಟೊಂದು ಬಳಲುವಿಕೆ ಇದೆ. ಅವರು ಹೇಳುತ್ತಾರೆ, ಇಂದು ಇರುವಂತಹ ಸೇವೆಗಳನ್ನು ನೋಡುವಾಗ ಯಾಕೆ ಸೇವೆಯಲ್ಲಿ ಇದ್ದೇನೆ ಎಂಬುದಾಗಿ ಬಹಳ ಟಯರ್ಡ್ ಆಗಿದೆ ತಮ್ಮ ಅಂತ ಹೇಳಿದ್ರು. ಆಶ್ಚರ್ಯವಾಯಿತು. ಆದರೆ ಅವರು ಒಂದು ಕಾಲದಲ್ಲಿ ತಮಿಳುನಾಡನ್ನೇ ಕದಲಿಸಿದಂತಹ ಸೇವಕರು. ಮೂಲೆ ಮೂಲೆಯಲ್ಲೂ ಆ ವೇಗ,
ಅವರ ಮೇಲೆ ಇದ್ದಂತ ಭಾರ, ಮೇಲೆ ಇದ್ದಂತ ವೈರಾಗ್ಯ, ಏನೋ ಒಂದು ಕಾರಣ, ಅದು ಯಾರಾದ್ರೂ ಆಗಿರಬಹುದು, ಬೇರೆಯವರು ಕಾರಣವಾಗಿರಬಹುದು, ಏನೇ ಆಗಿರಬಹುದು. ಆದರೆ ಸಭೆಯಿಂದ ಆ ಒಂದು ಭಾರದಲ್ಲಿ ಇಲ್ಲ, ಆ ಒಂದು ಆಸೆಯಲ್ಲಿ ಇಲ್ಲ, ಆ ಬರೋಣದಲ್ಲಿ ಹೋಗಬೇಕು ಎನ್ನುವಂತಹ ದಾಹವಿಲ್ಲ. ಸಭೆ ಬೇರೆ ಹಂತಕ್ಕೆ ಹೋಗಿದೆ. ಸಭೆ ಅಂದ್ರೆ ನಾನು ಹೇಳ್ತಿರುವುದು ಈ ಕಟ್ಟಡವನ್ನಲ್ಲ, ನಮ್ಮನ್ನು. ನಾವು ಬೇರೆ ಕಡೆ ಹೋಗುತ್ತಾ ಇದ್ದೇವೆ. ನಾವು ಇನ್ನು ಕೂಡ ಈ ಲೋಕದಲ್ಲಿ ಏನ್ ಮಾಡಬಹುದು, ಇನ್ನು ಏನ್ ಸಾಧಿಸಬಹುದು, ಏನ್ ಮಾಡಬಹುದೆಂದು ಆ ರೀತಿ ಓಡುತ್ತಿದ್ದೇವೆ. ಅದರ ಪರಿಣಾಮವಾಗಿ ಮೈನ್ ಕೋರ್ಸ್ ಅನ್ನೇ ನಾವು ಮರೆತಿದ್ದೇವೆ. ನಾವು ಒಂದು ವಿಷಯವನ್ನು ಗಮನಿಸುವುದಾದರೆ ನಮಗೆ ಅರ್ಥವಾಗುತ್ತದೆ. ಈ ಸೆಲ್ ಫೋನ್ ಇದೆಯಲ್ಲ, ಈ ಸೆಲ್ ಫೋನ್ ಮಾತನಾಡುವುದಕ್ಕೆ ಬೇಕಾದದ್ದು. ಸೆಲ್ ಫೋನಿನ ಮೇನ್ ಕಾನ್ಸೆಪ್ಟ್ ಏನು? ಕಮ್ಯುನಿಕೇಶನ್, ಮಾತನಾಡಲು. ಈಗ ದಿನಗಳು ಕಳೆದಂತೆ ಗಮನಿಸಿ ನೋಡಿರಿ, ಆ ಮಾತನಾಡುವುದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮಾತನಾಡುವುದರಲ್ಲಿ ಅದು ಹಾಗೇ ಇದೆ. ಆದರೆ ಆ್ಯಡ್ ಏನೆಂಬುದಾಗಿ ಕೊಡುತ್ತಾರೆ ನೋಡಿ. 10 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಸ್ಕ್ರೀನ್ ಒಳ್ಳೆಯ LED ಸ್ಕ್ರೀನ್, ನಂತರ ಒಳ್ಳೆಯ ಕಲರ್, ಒಳ್ಳೆಯ ಆಕಾರ. ಮಾತನಾಡುವುದಕ್ಕೆ ಇದೆಲ್ಲ ಅವಶ್ಯವಾ? ಒಂದು ಫೋನಲ್ಲಿ ಮಾತನಾಡುವುದಕ್ಕೆ ಕ್ಯಾಮ್ರಾ ಅವಶ್ಯವಾ? ಫೋನ್ ಮಾಡುವುದಕ್ಕೆ ಕಲರ್ ಅವಶ್ಯವಾ? ಒಂದು ಫೋನಲ್ಲಿ ಮಾತನಾಡುವುದಕ್ಕೆ ಚೆನ್ನಾಗಿರೋ ಸ್ಕ್ರೀನ್ ಬೇಕಾ? ಒಂದು ಕಾಲದಲ್ಲಿ ಇದಿಲ್ಲದೆ ಇರುವಾಗಲೂ ಮಾತನಾಡುವುದಾ ಇಲ್ವಾ? ಮಾತನಾಡುದು ತಾನೆ. ಆಗ ಮಾತನಾಡಿದ್ದಕ್ಕೂ ಈಗ ಮಾತನಾಡುತ್ತಿರುವುದಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಮಾತನಾಡುವುದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಏನೂ ಇಲ್ಲ. ಆದರೆ ಇವರು ಆ ಮಾತನಾಡುವಂತಹ ವಿಷಯದಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಲಿಲ್ಲ. ಮಾಡೋಕ್ಕಾಗಲ್ಲ ಅಷ್ಟೇನೆ. ಒಬ್ಬರಿಗೆ ಫೋನ್ ಮಾಡಿದ್ರೆ ಅವ್ರು ಮಾತನಾಡುತ್ತಾರೆ, ಅವರ ಸ್ವರವನ್ನು ಬದಲಾಯಿಸುವುದಕ್ಕೆ ಸಾಧ್ಯನಾ? ಏನು ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಫೋನ್ ಅನ್ನು ಮಾರುವುದಕ್ಕೆ ಈಗ ಏನ್ ಮಾಡಿದ್ದಾರೆ? ಮಾತಾಡುವುದರ ಕುರಿತಾಗಿ ಅವರು ಕಾನ್ಸಂಟ್ರೇಟ್ ಮಾಡುತ್ತಿಲ್ಲ. ಆದರೆ ಮೇನ್ ಫೋನ್ ಎನ್ನುವುದು ಮಾತನಾಡುವುದಕ್ಕಾಗಿ. ಈಗ ಏನಾಗಿ ಮಾರ್ಪಡಿಸಿದ್ದಾರೆ? ಕಲರು, ಕ್ಯಾಮ್ರಾ ಈ ರೀತಿಯಾಗಿ ತಂದಿದ್ದಾರೆ. ಅದೇ ರೀತಿಯಾಗಿಯೇ ಚರ್ಚಿನ ಮೇನ್ ವಿಷಯವೇ ಯಾವುದಕ್ಕಾಗಿ ಸಭೆ ಸ್ಥಾಪಿಸಲ್ಪಟ್ಟಿತು ಅಂದರೆ ಅವರು ಬರುವ ತನಕ ನೆನಪಿಸಿಕೊಳ್ಳುವುದಕ್ಕಾಗಿ ಇದನ್ನು ಮಾಡಿರಿ. ಈ ಒಡಂಬಡಿಕೆ ಯೇಸು ಬರುವ ತನಕ ಇರುತ್ತದೆ. ಯೇಸು ಬಂದ ನಂತರವಾಗಿ ಇದು ಮುಗಿಯುತ್ತದೆ. ಅವರ ಬರುವಿಕೆಯೇ ಕಡೆಯ ಚರ್ಚ್. ಆದರೆ ಚರ್ಚು ಆ ಒಂದು ವಿಷಯವನ್ನು ಬಿಟ್ಟು ಈಗ ಎಲ್ಲಾ ವಿಷಯದಲ್ಲೂ ಕಾನ್ಸಂಟ್ರೇಟ್ ಮಾಡುತ್ತಾ ಇದೆ, ಬ್ಯುಸಿಯಾಗಿ ಇದೆ. ಆದರೆ ಮೇನ್ ಸಬ್ಜೆಕ್ಟ್ ಏನು? ಕ್ರಿಸ್ತನನ್ನು ಸಂಧಿಸಿ ಪರಲೋಕಕ್ಕೆ ಹೋಗುವಂಥದ್ದು. ಅದರಲ್ಲಿ ವೀಕು. ಈಗ ಅದನ್ನು ಹೊರತುಪಡಿಸಿ ಕೇಳಿದ್ರೆ ಏನ್ ಹೇಳುತ್ತಾರೆ? ಅಯ್ಯೋ, ನಾವು ಮಿಷನರಿಗೆ ಕೊಡುತ್ತಾ ಇದ್ದೇವೆ, ನಾವು ಅಲ್ಲಿ ಹೋಗಿ ಸೇವೆ ಮಾಡುತ್ತೇವೆ, ಟ್ರ್ಯಾಕ್ಸ್ ಕೊಡುತ್ತೇವೆ, ನಮ್ಮ ಮನೆಯಲ್ಲಿ ಕೂಟಗಳು ನಡೆಯುತ್ತದೆ, ಎಲ್ಲ ಇದೆ. ನೀವು ಪರಲೋಕಕ್ಕೆ ಹೋಗುತ್ತೀರಾ? ನೀವು ಸಿದ್ಧರಾಗಿದ್ದೀರಾ? ನಿಮ್ಮ ಮನೆಯು ಪರಲೋಕಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿದೆಯಾ? ಇವತ್ತು ಅನೇಕರಿಗೆ ಪ್ರಸಂಗ ಮಾಡುತ್ತೇವೆ, ನಮ್ಮ ಮನೆಯಲ್ಲಿ ಕೂಟ ನಡೆಯುತ್ತದಾ? ನಮ್ಮ ಮನೆಯಲ್ಲಿ ದೇವರಿಗೆ ಸಿದ್ಧವಾಗಿದ್ದೇವಾ ಅಂದರೆ ಅಲ್ಲೇ ಮಿಸ್ಟೇಕು. ಹಾಗಾದ್ರೆ ದೇವರು ಹೇಳುತ್ತಾರೆ, ಮನುಷ್ಯಕುಮಾರನು ಬರುವಾಗ, ಯಜಮಾನನು ಬರುವಾಗ ಎಚ್ಚರವಾಗಿದ್ದು ಕೂಡಲೇ ತೆರೆಯುವುದಕ್ಕಾಗಿ. ಇಮಿಡಿಯೇಟ್ ಆ ಮಾತನ್ನು ಯೂಸ್ ಮಾಡುತ್ತಾರೆ, ಕೂಡಲೇ ತೆರೆಯುವಂತೆ. ಹಾಗಾದ್ರೆ ಕಾದಿರುವಂತಹ ಹಂತಕ್ಕೆ ಚರ್ಚ್ ಇರಬೇಕೆಂದು ದೇವರು ಬಯಸುತ್ತಿದ್ದಾರೆ. ಯಾವಾಗ ಬಂದರೂ ಅವರ ಸ್ವರಕ್ಕಾಗಿ ಕಾದಿರಬೇಕು. ಯಾವಾಗ ಬಂದರೂ ನಾನು ಹೋಗುತ್ತೇನೆ, ದೇವರು ಹೋಗುವುದಕ್ಕೆ ಸಾಧ್ಯವಾ? ಅದಕ್ಕೆ ಏನು ಮಾಡಬೇಕು? ಕೂಡಲೇ ತೆರೆಯುವುದಕ್ಕೆ ಏನು ಮಾಡಬೇಕು ಅಂದರೆ 2 ಕಾರ್ಯವನ್ನು ದೇವರು ಹೇಳುತ್ತಾರೆ. 35ನೇ ವಾಕ್ಯವನ್ನು ಓದಿರಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ಹಾಗಾದರೆ 2 ವಿಷಯವನ್ನು ಹೇಳುತ್ತಾರೆ. ಒಂದು, ನಡುಗಳು ಕಟ್ಟಿರಲಿ ಅಂದ್ರೆ ಏನು? ನಡುಗಳು ಕಟ್ಟಲ್ಪಡಬೇಕು ಅಂದ್ರೆ ಏನು ಅಂದರೆ ಅಲ್ಲಿ ದೇವರು ಯಾವುದರ ಕುರಿತಾಗಿ ಹೇಳುತ್ತಾ ಇದ್ದಾರೆ ಅಂದರೆ ನಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ ಯಾವುದರ ಕುರಿತು ಹೇಳುತ್ತಿದ್ದಾರೆ ಅಂದರೆ ನಿಮ್ಮ ಬೆಲ್ಟ್ ಇದೆಯಲ್ಲ, ಸೊಂಟಕ್ಕೆ ಕಟ್ಟಿಕೊಳ್ಳುವಂತ ಬೆಲ್ಟ್, ನಾವು ಬೆಲ್ಟ್ ಅಂತ ಹೇಳುತ್ತೇವೆ. ಇದಕ್ಕೂ ಮುಂಚೆ ಇದ್ದಂತ ಕಾಲದಲ್ಲಿ ದಾರ ಅನ್ನುತ್ತಿದ್ದರು, ಆನಂತರವಾಗಿ ಹಗ್ಗ ಅಂತ ಹೇಳುತ್ತಾ ಇದ್ರು. ಏನ್ ಬೇಕಾದ್ರೂ ಇಟ್ಟುಕೊಳ್ಳಿ. ಆ ಸೊಂಟದಲ್ಲಿ ಇದೆಯಲ್ಲ, ಅದು ಹೇಗೆ ಇರಬೇಕು ಅಂದರೆ ಕಟ್ಟಲ್ಪಡುವಂತದ್ದಾಗಿ, ಟೈ ಅಪ್. ಯಾಕೆ ಬರುವಿಕೆಯಲ್ಲಿ ಹೋಗುವುದಕ್ಕೆ ನಡು ಕಟ್ಟಲ್ಪಟ್ಟಿರಬೇಕು ಅಂತ ಕೇಳುವುದಾದ್ರೆ, ಈ ನಡು ಕಟ್ಟಿರಲಿ ಅಂದ್ರೆ ಏನು ಅರ್ಥ? ನಡು ಕಟ್ಟಲ್ಪಡಬೇಕು ಅಂದ್ರೆ ಏನು ಅರ್ಥ? ಹಾಗೆ ಕೇಳುವುದಾದರೆ ಓದಿರಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು. ಅಲ್ಲಿ ವಾಕ್ಯ ಏನ್ ಹೇಳುತ್ತಾ ಇದೆ? ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ನಡುಕಟ್ಟನ್ನು ಕಟ್ಟಬೇಕು ಅಂದರೆ ಯು ಮಸ್ಟ್ ರೆಡಿ ಇನ್ ಯುವರ್ ಟ್ರೂತ್. ಸತ್ಯದಲ್ಲಿ ನೀನು ರೆಡಿಯಾಗಿರಬೇಕು. ಅಲ್ಲಿ ವಾಕ್ಯ ಹೇಳುತ್ತದೆ, ಸತ್ಯವೆನ್ನುವಂತಹ ನಡುಕಟ್ಟನ್ನು ನಾವು ಕಟ್ಟಿಕೊಂಡಿರುವವರಾಗಿರಬೇಕು. ಹಾಗಂದ್ರೆ ಏನು ಅರ್ಥ? ಚೆನ್ನಾಗಿ ಗಮನಿಸುವುದಾದರೆ 2 ವಿಧವಾದ ಡ್ರೆಸ್ ಇದೆ. ಮೇಲೆ ಒಂದು ಡ್ರೆಸ್ ಇದೆ, ಕೆಳಗೆ ಒಂದು ಡ್ರೆಸ್ ಇದೆ. ಈಗ ಮೇಲೆ ಡ್ರೆಸ್ ಇಲ್ಲದೆ ಇದ್ದರೂ ಕೂಡ ನಾನು ಏನ್ ಮಾಡಬಹುದು? ಹೋಗಬಹುದು. ನಿಮ್ಮ ನಗ್ನತೆಯು ಕಾಣದ ಹಾಗೆ ಲವೋದಿಕೆಯ ಸಭೆಗೆ ದೇವರು ಬರೆಯುವಾಗ ಹೇಳುತ್ತಾರೆ, ನಿಮ್ಮ ಬೆತ್ತಲೆಯು ಕಾಣದ ಹಾಗೆ ಎಂದು ಹೇಳುತ್ತಾರೆ. ಅದರ ಅರ್ಥ ಏನು ಅಂದರೆ ಸಂಪೂರ್ಣವಾಗಿ ಸತ್ಯದಲ್ಲಿ ಕಟ್ಟಲ್ಪಟ್ಟಿರುವ ಸಭೆ ಪಾಪದಲ್ಲಿರುವುದಿಲ್ಲ, ನಗ್ನವಾಗಿರುವುದಿಲ್ಲ, ನಗ್ನತೆಯು ಮರೆಯಾಗಿರುತ್ತದೆ. ಸಭೆಯು ಸತ್ಯದಲ್ಲಿ ಇದೆಯಾ? ಸಭೆ ವಾಕ್ಯದಲ್ಲಿ ಇದೆ. ಸತ್ಯದಲ್ಲಿ ಇದೆಯಾ? ವಾಕ್ಯ ಬೇರೆ, ಸತ್ಯ ಬೇರೆ. ಇವತ್ತು ವಾಕ್ಯ ಮಾತನಾಡುವವರಿದ್ದಾರೆ, ಪ್ರಸಂಗಿಯರಿದ್ದಾರೆ.
ಅಥವಾ ವಾಕ್ಯವನ್ನು ಚೆನ್ನಾಗಿ ಓದುವವರಿದ್ದಾರೆ, ಬೈಬಲ್ ಓದುತ್ತೀರಾ? ನಿಮ್ಮಲ್ಲಿ ಬೈಬಲ್ ಓದದೇ ಇರುವಂತವ್ರು ಇರುವುದಕ್ಕೆ ಸಾಧ್ಯತೆ ಇಲ್ಲ. ಚರ್ಚಲ್ಲಿ ನಮಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ಅದರಲ್ಲೂ ಆತ್ಮಿಕ ಸಭೆಯಲ್ಲಿ ನಮಗೆ ಹೇಳಿಕೊಡುವಂತ ಬಹಳ ಮುಖ್ಯವಾದ ಸ್ಪಿರಿಚುವಲ್ ಎಕ್ಸರ್ಸೈಸ್ ಅಲ್ಲಿ ಒಂದು ಬೈಬಲ್ ರೀಡಿಂಗ್, ಇನ್ನೊಂದು ಪ್ರಾರ್ಥನೆ. ಮುಂಚೆ ಎಲ್ಲ ಸೇವಕರು ಹೋದ ಕೂಡಲೇ ನಮ್ಮ ಪಾಸ್ಟರ್ ಕೇಳುತ್ತಿದ್ರು, ಅದನ್ನು ಹಾಕಿ ಇಡುತ್ತಾ ಇದ್ರು. ಮನೆಯ ಬಾಗಿಲಿನಲ್ಲೇ ಇಂದು ಪ್ರಾರ್ಥಿಸಿದ್ದೀರಾ ಎಂಬುದಾಗಿ ಹಾಕಿರುತ್ತಿದ್ರು. ಹಾಗಾದ್ರೆ ಪ್ರಾರ್ಥನೆ ಮಾಡ್ದ? ನಮ್ಮ ಸೇವಕರು ಕೆಲವು ಸಮಯದಲ್ಲಿ ಕೇಳುತ್ತಾರೆ, ಪ್ರಾರ್ಥನೆ ಮಾಡ್ದೇನೋ ಅನ್ನುತ್ತಾರೆ. ಅವ್ನು ಕ್ಯಾಶುಯಲ್ ಆಗಿ ಹೌದು ಅಂದ್ರೆ ಏನ್ ಓದ್ದೆ ಅಂತ ಕೇಳುತ್ತಾರೆ. ಇವತ್ತು ಏನ್ ಓದ್ದೆ ಅನ್ನುತ್ತಾರೆ. ಅದನ್ನು ಹೇಳ್ಬೇಕು. ಈಗ ನಾವೇನೋ ಸುಮ್ಮನೆ 24ನೇ ಕೀರ್ತನೆ ಅಂತ ಹೇಳಕ್ಕಾಗಲ್ಲ, ಅದನ್ನು ಒಪ್ಕೊಳ್ಳೋದಿಲ್ಲ. ಏನ್ ಓದ್ದೆ ಅಂತ ಹೇಳ್ಬೇಕು. ಹಾಗಾದ್ರೆ ವಾಕ್ಯ ಓದುವುದರ ಕುರಿತಾಗಿ ಹೇಳುತ್ತಿಲ್ಲ, ಅದನ್ನು ಓದ್ಬೇಕು. ದೇವರ ವಾಕ್ಯವಾಗಿರುವ ಪವಿತ್ರಾತ್ಮನ ಕತ್ತಿ ಇದೆ, ಅದಲ್ಲ, ಅದು ಇರಬೇಕು. ಅದಕ್ಕಿಂತ ಮುಖ್ಯವಾದದ್ದು ಸತ್ಯ ಇರಬೇಕು. ವಾಕ್ಯ ಇದೆ, ಸತ್ಯ ಇದೆಯಾ? ಅದೇ ಬಹಳ ಮುಖ್ಯ. ಇವತ್ತು ಸಭೆಯಲ್ಲಿ ಕೂತುಕೊಂಡು ಏನೇ ಮಾಡಿದ್ರು ಕೂಡ ಕೊರತೆ ಹೇಳೋದು, ಏನೇ ಮಾಡಿದ್ರು ತಪ್ಪು ಹೇಳೋದು. ಬಹಳ ಕೇರ್ಫುಲ್ ಆಗಿರಿ. ಕಳಂಕ ಇಲ್ಲದೆ ಇರುವ ವಸ್ತ್ರ, ಸುಕ್ಕು ಇಲ್ಲದೆ ಇರುವಂತ ವಸ್ತ್ರ. ಹಾಗಂದ್ರೆ ಏನು? ಸುಕ್ಕು ಬಂದಾಗ ಏನ್ ಮಾಡಬೇಕು? ನಿಮಗೆ ಚೆನ್ನಾಗಿ ಗೊತ್ತು. ಬಟ್ಟೆ ಚೆನ್ನಾಗಿ ಒಗೆದ ನಂತರ ಏನ್ ಮಾಡುತ್ತೀರಾ? ಐರನ್ ಮಾಡಬೇಕು. ಅದೇ ಸುಕ್ಕು ಇಲ್ಲದೆ ಇರುವಂತ ವಸ್ತ್ರ ಅಂದರೆ. ಐರನ್ ಮಾಡೋದಂದ್ರೆ ಏನರ್ಥ? ಐರನ್ ಏನ್ ಮಾಡುತ್ತಾರೆ? ಚೆನ್ನಾಗಿ ಬಿಸಿ ಮಾಡಿ ಅದೇ ಪರಿಶುದ್ಧಾತ್ಮನಿಂದ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದು. ಸಭೆಯಲ್ಲಿ ವಾಕ್ಯದಿಂದ ಶುದ್ಧೀಕರಿಸಲ್ಪಡುವುದೊಂದು ಇದೆ, ಪರಿಶುದ್ಧಾತ್ಮನಿಂದ ಶುದ್ಧೀಕರಿಸಲ್ಪಡುವುದೊಂದಿದೆ. ಪರಿಶುದ್ಧಾತ್ಮನು ಬೆಂಕಿಯಾಗಿ ಇಳಿದು ನಿನ್ನೊಳಗೆ ಶುದ್ಧೀಕರಿಸುತ್ತಾರೆ. ನಮ್ಮ ಸಭೆಯು ಪರಿಶುದ್ಧಾತ್ಮನಲ್ಲಿರುವಾಗ ಯಾವುದೇ ಸುಕ್ಕು ಕಳಂಕ ಇಲ್ಲದೆ ಇರುವ ವಸ್ತ್ರವನ್ನು ಹಾಕಿಕೊಂಡು ರೆಡಿಯಾಗಿ ನಿಲ್ಲುತ್ತದೆ. ನಿಮ್ಮ ನಡು ಕಟ್ಟಿರಲಿ ಅಂದ್ರೆ ಏನರ್ಥ? ವಸ್ತ್ರವನ್ನು ರೆಡಿಯಾಗಿ ಇಟ್ಟುಕೊಂಡಿರಬೇಕು. ಹಾಗೆ ಬೆಲ್ಟ್ ಕಟ್ಟಿಕೊಂಡು ಪರ್ಫೆಕ್ಟ್ ಆಗಿರಬೇಕು ಸತ್ಯದಲ್ಲಿ. ಯಾವಾಗ ಬಂದರು ಓದಿರಿ. ವಿಮೋಚನ ಕಾಂಡ ಪುಸ್ತಕ 12ನೇ ಅಧ್ಯಾಯ 11ನೇ ವಾಕ್ಯ. ವಿಮೋಚನ ಕಾಂಡ ಪುಸ್ತಕ 12ನೇ ಅಧ್ಯಾಯ 11ನೇ ವಾಕ್ಯ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕಾ ಹಬ್ಬವು. ನಿಮ್ಮ ನಡುವನ್ನು ಕಟ್ಟಿ. ಈ ಸಂಭವ ಏನೆಂಬುದಾಗಿ ನಿಮ್ಮೆಲ್ಲರಿಗೂ ಗೊತ್ತು. ಅವತ್ತು ರಾತ್ರಿ ಸಂಹಾರಕನು ಐಗುಪ್ತದಲ್ಲಿ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡುತ್ತಾನೆ. ಅವತ್ತಿನ ರಾತ್ರಿಯವರು ಐಗುಪ್ತವನ್ನು ಬಿಟ್ಟು ಹೊರಟು ಹೋಗಲಿದ್ದಾರೆ, ಕಾನಾನ್ಗೆ ಹೊರಡಲಿದ್ದಾರೆ. ಆಗ ಅವತ್ತಿನ ರಾತ್ರಿ ಒಂದು ಕಾರ್ಯವನ್ನು ತಿನ್ನುವುದಕ್ಕೆ ಹೇಳುತ್ತಾರೆ ಪಸ್ಕಾ ಹಬ್ಬದಲ್ಲಿ. ಆ ಆಚರಿಸುವ ವಿಧಾನವೇನೆಂದರೆ, ಆ ರೀತಿಯಾಗಿ ವಾಕ್ಯವು ಹೇಳುತ್ತದೆ. ತಿನ್ನುವುದಕ್ಕೆ ಒಂದು ಕ್ರೈಟೀರಿಯಾ ಇದೆ, ಅದಿರಲಿ. ಆದರೆ ತಿನ್ನುವಂತಹ ವಿಧಾನ ಏನೆಂದರೆ, ನಿಮ್ಮ ನಡುವನ್ನು ಕಟ್ಟಿ. ಹಾಗಂದ್ರೆ ಏನರ್ಥ? ಯೋಚನೆ ಮಾಡಿ ನೋಡಿ. ರಾತ್ರಿ ತಿನ್ನುವಂತವರು ಬೆಳಗ್ಗೆ ತಿನ್ನುವಾಗಲೂ ನಡುವನ್ನು ಕಟ್ಟಿಕೊಂಡೇ ತಿನ್ನುತ್ತೇವೆ. ಬೆಳಗ್ಗೆ ಸ್ಕೂಲ್ಗೆ ಹೋಗುವವರು, ಕೆಲಸಕ್ಕೆ ಹೋಗುವವರು ನೋಡಿ ಚೆನ್ನಾಗಿ ಡ್ರೆಸ್ ಮಾಡಿ ವೇಗವಾಗಿ ತಿನ್ನುತ್ತಾರೆ. ಮಧ್ಯಾಹ್ನ ಆಫೀಸ್ನಲ್ಲಿ ತಿನ್ನುವಂತವ್ರು ನೋಡಿ ಕೂತುಕೊಂಡು ಅದೇ ಡ್ರೆಸ್ ನಲ್ಲಿ ತಿನ್ನುತ್ತಾರೆ. ಆದ್ರೆ ರಾತ್ರಿ ತಿನ್ನುವಾಗ ನಾವು ಹೇಗೆ ತಿನ್ನುತ್ತೇವೆ? ಮನೆಗೆ ಬಂದು ಒಂದು ನೈಟ್ ಡ್ರೆಸ್ ಅನ್ನು ಹಾಕಿಕೊಂಡು ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ಕೂತುಕೊಂಡು ನಿಧಾನವಾಗಿ ತಿನ್ನುತ್ತೇವೆ. ಆದರೆ ರಾತ್ರಿ ತಿನ್ನುವಾಗ ಅವರು ಹೇಳುತ್ತಾರೆ, ನಿನ್ನ ನಡುವನ್ನು ಕಟ್ಟಿಕೊಂಡು. ರಾತ್ರಿ ತಿನ್ನುವಾಗ ಅದರ ಅರ್ಥ ಏನಂದ್ರೆ, ಯಾವುದೇ ಸಮಯದಲ್ಲಾದ್ರೂ ನೀನು ಹೊರಡುವುದಕ್ಕೆ ಸಿದ್ಧವಾಗಿರಬೇಕು. ಯಾವ ಸೆಕೆಂಡ್ ಅಲ್ಲಿ ಬೇಕಾದ್ರೂ ನಡೆಯುತ್ತದೆ. ನಾನು ಹೇಳಿದ ಕೂಡಲೇ ನೀನು ಹೊರಡಬೇಕು, ಇಮಿಡಿಯೇಟ್ ಆಗಿ ಹೊರಡಬೇಕು. ಹಾಗಾದ್ರೆ ಹೊರಡುವಾಗ ಏನರ್ಥ? ಆ ಸಮಯದಲ್ಲಿ ನಿನ್ನ ನಡುವನ್ನು ಕಟ್ಟಿಕೊಳ್ಳುವುದಕ್ಕೂ ಕೂಡ ಏನಿರುವುದಿಲ್ಲ, ಸಮಯ ಇರುವುದಿಲ್ಲ. ಇದನ್ನೇ 1 ಕೊರಿಂಥ 15ನೇ ಅಧ್ಯಾಯ ಹೇಳುತ್ತದೆ. ಕ್ಷಣ ಮಾತ್ರದಲ್ಲಿ, ಒಂದು ನಿಮಿಷದಲ್ಲಿ ನಾವು ರೂಪಾಂತರಗೊಳ್ಳುತ್ತೇವೆ. ಆ ರೀತಿ ಟಕ್ ಅಂತ ದೇವರು ಹೇಳುತ್ತಾರೆ ಹೊರಡು ಎಂಬುದಾಗಿ ಹೇಳಿದ ಕೂಡಲೇ ಅದನ್ನೇ ನೀವು ಲೂಕ 12ರಲ್ಲಿ ಓದಿದ್ದು. ಕೂಡಲೇ ಕದಗಳನ್ನು ತೆರೆಯುವರಾಗಿಯೂ. ಹಾಗಂದರೆ ಆ ಟೆನಿ ಮೂಮೆಂಟ್, ಆ ಟೆನಿ ಸೆಕೆಂಡ್ ದೇವರು ಹೇಳುವಾಗ ಕೂಡಲೇ ಹೊರಡಬೇಕು. ಹಾಗಂದ್ರೆ ಏನರ್ಥ? ನಾನು ಕಾನಾನ್ಗೆ ಹೊರಡುತ್ತೇನೆ, ಪರಲೋಕಕ್ಕೆ ಹೊರಡುತ್ತೇನೆ. ಈಗ ನನಗಾಗಿರುವಂತಹ ಒಂದು ನಿಮಿಷ ಬಂದಿದೆ. ಯೇಸು ಬರುತ್ತಾರೆ ಎಂಬುದಾಗಿ ನನಗೆ ಗೊತ್ತಾಯಿತು. ಇವತ್ತು ರಾತ್ರಿಯವರು ಹೊರಡುವುದಕ್ಕೆ ಹೇಳುತ್ತಾರೆ. ಯಾವಾಗಂತ ಗೊತ್ತಿಲ್ಲ. ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ, ಕಳ್ಳನು ಬರುವ ಹಾಗೆ ಬರುತ್ತಾನೆ. ಹಾಗೆ ಬರುವಾಗ ಆ ರಾತ್ರಿಯಲ್ಲಿ ಮದಲಿಂಗನು ಬರುತ್ತಾನೆ ಎನ್ನುವಂತ ಶಬ್ದವು ಕೇಳಿಸಿತು. ಹಾಗಾದ್ರೆ ಯಾವ ನಿಮಿಷ ಬರುತ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಬರುತ್ತಾರೆ. ಬರುವಾಗ ನನ್ನ ನಡು ಹೇಗಿರಬೇಕು? ಕಟ್ಟಲ್ಪಟ್ಟದ್ದಾಗಿ, ರೆಡಿಯಾಗಿ. ಅವ್ರು ಹೇಳುತ್ತಾರೆ ಮೋಶೆ ನೋಡಿ, ಮೋಶೆ ಚೆನ್ನಾಗಿ ಸೊಂಟಕ್ಕೆ ಬೆಲ್ಟನ್ನು ಕಟ್ಟಿಕೊಂಡು ತಿನ್ನು, ಕೈಯಲ್ಲಿ ಕೋಲನ್ನು ಹಿಡಿದುಕೋ, ಪಾದರಕ್ಷೆಯನ್ನು ಹಾಕಿಕೋ. ಪಾದರಕ್ಷೆ ಅಂದ್ರೆ ಸಿದ್ಧತೆ, ಕೈಯಲ್ಲಿ ಕೋಲು ಅಂದ್ರೆ ಅಧಿಕಾರ, ಅವನ ಅಧಿಕಾರ. ಎಲ್ಲವನ್ನು ಕೈಯಲ್ಲಿ ಇಟ್ಟುಕೊಂಡು ಇಮಿಡಿಯೇಟ್ ಆಗಿ, ದೇವರೇ ನೀವು ಹೇಳಿದ ನಂತರ ಚಪ್ಪಲಿ ಹಾಕಿಕೊಳ್ಳುವುದಕ್ಕೂ ಕೂಡ ಆಗೋದಿಲ್ವಾ? ಅದಕ್ಕೂ ಸಮಯ ಇರುವುದಿಲ್ಲ. ಕ್ಷಣ ಮಾತ್ರದಲ್ಲಿ, ಒಂದು ನಿಮಿಷದಲ್ಲಿ. ಹಾಗಂದ್ರೆ ಏನು ಅರ್ಥ? ನೀನು ಕರ್ತನಿಗೋಸ್ಕರವಾಗಿ ಕಾದಿದ್ದು ಬರೋಣದಲ್ಲಿ ಹೋಗಬೇಕೆಂದು ನೆನೆಸುವವನು ಈಚ್ ಅಂಡ್ ಎವ್ರಿ ಸೆಕೆಂಡ್ ರೆಡಿಯಾಗಿರಬೇಕು. ನಿನಗೆ ಆ ಸಮಯದಲ್ಲಿ ನಿನ್ನನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಸಮಯ ಇರುವುದಿಲ್ಲ. ನೀವು ಅಂದುಕೊಂಡಿದ್ದೀರಾ ಏನೋ ಬರೋಣ ಬಂದು ದೇವರು ನಿಮಗೆ ಮುಂಚಿತವಾಗಿ ಹೇಳಿ ಸಿದ್ಧವಾಗು, ರೆಡಿಯಾಗು ಅಂತ ಹೇಳುತ್ತಿದ್ದಾರೆ ಎಂದು. ಆ ಸಿದ್ಧವಾಗಲು ಬೇಕಾದ ಸಮಯ ಇಲ್ಲ ಅಂತ ಹೇಳುತ್ತಿದ್ದಾರೆ ದೇವರು.
ಈಗ ಕಮ್ಯುನಿಯನ್ ಇದೆ. ಕಮ್ಯುನಿಯನ್ ತೆಗೆದುಕೊಳ್ಳುವಾಗ ಹಿಂದಿನ ದಿನವೇ ಶುದ್ಧೀಕರಣೆಯ ದಿನ ಎಂಬುದಾಗಿ ಇಟ್ಟು ನಿಮ್ಮನ್ನು ರೆಡಿ ಮಾಡುತ್ತಾರೆ. ಆ ರೆಡಿ ಆಗುವಂತ ಒಂದು ಸಮಯ ಇದೆಯಲ್ಲ, ಆ ರೀತಿ ರೆಡಿ ಆಗುವಂತ ಸಮಯ ಇರುವುದಿಲ್ಲ ಬರುವಿಕೆಯಲ್ಲಿ. ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಾಗಂದ್ರೆ ಏನರ್ಥ? ಯು ಮಸ್ಟ್ ಬಿ ರೆಡಿ ಅಟ್ ಎನಿ ಮೂಮೆಂಟ್. ಈಗಲೂ ಕೂಡ ದೇವರ ಬರುವಿಕೆ ಬರಬಹುದು. ನಾನು ಹೋಗುತ್ತೇನಾ? ನಾನು ರೆಡಿಯಾಗಿದ್ದೇನಾ? ನಾನು ಯಾವಾಗಲೂ ಒಂದು ವಿಷಯಕ್ಕೆ ನನ್ನಲ್ಲಿ, ನನ್ನ ಪರ್ಸನಲ್ ಇಶ್ಯೂ ಅಲ್ಲಿ ಒಂದು ವಿಷಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಲೇ ಇರುತ್ತೇನೆ. ಏನೆಂದರೆ, ನನಗೆ ಸೆಕೆಂಡ್ ಕಮಿಂಗ್ ಕುರಿತಾಗಿ ಮಾತನಾಡುವಂಥ ಸೇವೆಯನ್ನು ಕೊಟ್ಟರು. ಅದು ಯಾತಕ್ಕಾಗಿ ಅಂತ ಕೇಳುವುದಾದರೆ, ಈಗ ನಾವು ಹೇಳಿ ದೇವರ ಬರೋಣಕ್ಕೆ ನೀವು ಸಿದ್ಧರಾಗುತ್ತೀರಾ ಅಲ್ವಾ? ಆದರೆ ಅದೇ ಈಗ ಸೇವೆಯಾಗಿ ಇರುವುದರಿಂದ ಡೈಲಿ ಅದರ ಕುರಿತು ಮಾತನಾಡುವುದಕ್ಕೆ ಸಮಯ ಇದೆ, ಅದರ ಕುರಿತು ಧ್ಯಾನಿಸುವುದಕ್ಕೆ ಸಮಯ ಇದೆ, ಡೈಲಿ ಅದರ ಕುರಿತು ನ್ಯೂಸ್ ನೋಡುವುದಕ್ಕೆ. ಹಾಗಾದರೆ ಬರೋಣದ ಕುರಿತಾಗಿ ಪ್ರತಿದಿನವೂ ಕೂಡ ಚಿಂತಿಸುವಂತ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಈಗ ನೀವು ಸಂದೇಶವನ್ನು ಕೇಳುತ್ತೀರಾ, 1-2-3 ದಿನ ಸಂದೇಶ ಕೇಳುತ್ತೀರಾ, ಕೇಳಿ ಮನೆಗೆ ಹೋದ ನಂತರ ಈ ಬರೋಣದ ಕುರಿತಾದಂತ ಭಾವನೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗುತ್ತದೆ. ಆ ನಂತರ ಬೇರೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೀರಾ. ನನಗೆ ಆ ರೀತಿ ಅವಕಾಶವಿಲ್ಲ ಅಂತ ಹೇಳುತ್ತಿದ್ದೇನೆ. ಅಂದರೆ ನಾನು ಆ ರೀತಿ ಇಲ್ಲ, ನನಗೆ ಅವಕಾಶವೂ ಇಲ್ಲ. ಯಾವುದೋ ಒಂದು ವಿಧದಲ್ಲಿ ಡೈಲಿ ಬರೋಣದ ಕುರಿತಾಗಿ ಏನ್ ಮಾಡಬೇಕಾಗಿದೆ? ಓದಬೇಕು, ಧ್ಯಾನಿಸಬೇಕು, ಮಾತಾಡಬೇಕು, ಏನೋ ಒಂದು. ನಾನು ಅದನ್ನು ಭಾಗ್ಯವಾಗಿ ನೆನೆಸುತ್ತೇನೆ. ಅಟ್ ಎನಿ ಮೂಮೆಂಟ್ ಮಾತಾಡುತ್ತಲೇ ಇರುತ್ತೇವೆ, ಹೇಳುತ್ತಲೇ ಇರುತ್ತೇವೆ. ಅದರಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಯಾರಿಗೆ ಅಧಿಕವಾಗಿ ಕೊಡಲ್ಪಡುತ್ತದೋ ಅವರ ಹತ್ರ ಅಧಿಕವಾಗಿ ಕೇಳಲ್ಪಡುತ್ತದೆ. ಅಂದ್ರೆ ನಾನು ಡೈಲಿ ಮಾತನಾಡುತ್ತೇನೆ ಅಂದ್ರೆ ಡೈಲಿ ರೆಡಿ ಆಗ್ಬೇಕಂತ ಅರ್ಥ. ಬರೀ ಮಾತನಾಡಿದ್ರೆ ಸಾಲದು, ಡೈಲಿ ರೆಡಿ ಆಗ್ಬೇಕು. ಹಾಗಾದ್ರೆ ಯೋಚಿಸಿ ನೋಡಿ, ನನಗೇನೆ ಅಂತಹ ಒಂದು ಅವಕಾಶ ಇದೆ ಅಂದ್ರೆ ಒಬ್ಬೊಬ್ಬರಿಗೂ ಕೂಡ ದೇವರ ಅವಕಾಶವನ್ನು ಇಟ್ಟಿದ್ದಾರೆ. ಯು ಮಸ್ಟ್ ಬಿ ರೆಡಿ. ಯಾವಾಗ ಬರುತ್ತಾರೆ ಎಂದು ಗೊತ್ತಿಲ್ಲ. ಹಾಗಾದ್ರೆ ಸತ್ಯದಲ್ಲಿ ನಿಂತಿದ್ಯಾ ಸಭೆ? ನೀವು ವಾಕ್ಯದಲ್ಲಿ ಇರುವಂತದ್ದು ಮುಖ್ಯವಲ್ಲ, ಸತ್ಯದಲ್ಲಿರಬೇಕು. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿರಬೇಕು. ದೇವರು ಬರುವಾಗ ಅಯ್ಯೋ ದೇವರು ಇಂತಹ ಪಾಪಗಳು ನನ್ನ ಹತ್ರ ಇದೆ ಕ್ಷಮಿಸಿ ಎಂಬುದಾಗಿ ಕೇಳುವಂತಹ ಸಮಯ ಇರುವುದಿಲ್ಲ. ಒಪ್ಪಿಸಿಕೊಡುವುದಕ್ಕೆ ಸಮಯ ಇರುವುದಿಲ್ಲ. ದೇವರು ಹೇಳಿ ಬರುವುದಿಲ್ಲ. ನೀನು ಯಾವಾಗಲೂ ಕೂಡ ಶುದ್ಧೀಕರಿಸಿಕೊಂಡು ಸಿದ್ಧನಾಗಿರಬೇಕು. ಯಾವಾಗ ದೇವರು ಬಂದು ಕದವನ್ನು ತಟ್ಟುತ್ತಾರೆಂದು ಗೊತ್ತಿಲ್ಲ. ಯೋಚಿಸಿ ನೋಡಿ, ಎಣ್ಣೆ ತೆಗೆದುಕೊಂಡು ಬರುವುದಕ್ಕೆ ಹೋದರು, ತಿರುಗಿ ಬರುವಷ್ಟರಲ್ಲಿ ಕದ ಮುಚ್ಚಿತ್ತು. ಅಷ್ಟೇನೆ ಕೆಲಸ ಮುಗಿಯಿತು. 1 ನಿಮಿಷವೇ, ಕ್ಷಣ ಮಾತ್ರವೇ. ಅದೇ ವಾಕ್ಯ ಹೇಳುತ್ತದೆ, ನಿಮ್ಮ ನಡುವನ್ನು ಕಟ್ಟಿಕೊಂಡು ನಿಮ್ಮ ಪಾದರಕ್ಷೆಗಳನ್ನು, ಸಿದ್ಧ ಮನಸ್ಸೆಂಬ ಪಾದರಕ್ಷೆಗಳನ್ನು ಧರಿಸಿಕೊಂಡು. ಹಾಗಂದ್ರೆ ಏನು ಅರ್ಥ? ಚಪ್ಪಲಿ ಹಾಕಿಕೊಳ್ಳುವಂತ ಸಮಯ ಇರುವುದಿಲ್ಲ. ದೇವರ ಬರೋಣದಲ್ಲಿ ಚಪ್ಪಲಿ ಹಾಕಿಕೊಳ್ಳುವುದಕ್ಕೂ ಸಮಯ ಇರುವುದಿಲ್ಲ. ಅದನ್ನೇ ಹಳೆಯ ಒಡಂಬಡಿಕೆಯಲ್ಲಿ ಸುಂದರವಾಗಿ ದೇವರು ಬರೆದಿಟ್ಟಿದ್ದಾರೆ. ಹೊರಡು ಅಂದ್ರೆ ಹೊರಡ್ಬೇಕಷ್ಟೇನೆ. ಹಾಗಿದ್ದೇವಾ ಎಂಬುದಾಗಿ ಪರೀಕ್ಷಿಸಿ ನೋಡ್ರಿ, ಅಷ್ಟೇನೆ. ನೀವು ಆ ಸ್ಥಳದಲ್ಲಿ ಇದ್ದೀರಾ? ಈಗಲೂ ಕೂಡ ನಾವು ಬರೋಣದಲ್ಲಿ ಹೋಗುತ್ತೇವಾ ಅಂತ ಕೇಳಿದ್ರೆ ನಮಗೆ ಇಂದು ಕೂಡ ಏನಿದೆ? ಸ್ವಲ್ಪ ಸಂದೇಹ ಇದ್ದೇ ಇರುತ್ತದೆ. ನಾವು ಹೇಳೋದಿಲ್ಲ, ಆದರೆ ನಮಗೆ ಗೊತ್ತು ನಮ್ಮಲ್ಲಿ ಏನೇನೆಲ್ಲ ಕಾರ್ಯಗಳಿದೆ, ಏನೇನೆಲ್ಲ ಮಾಡುತ್ತಿದ್ದೇವೆ, ಯಾವುದರಲ್ಲಿ ನಾವು ದೇವರಿಂದ ದೂರವಾಗಿದ್ದೇವೆ, ಯಾವುದರಲ್ಲಿ ನಾವು ಇನ್ನೂ ಕೂಡ ಸಿದ್ಧವಾಗಬೇಕಾಗಿದೆ, ಯಾವುದರಲ್ಲಿ ನಾವು ಇನ್ನೂ ಹೋರಾಡುತ್ತಿದ್ದೇವೆ, ಅದೆಲ್ಲ ನಮಗೆ ಗೊತ್ತು. ಹಾಗಾದ್ರೆ ನಾವು ಇದನ್ನು ದೇವರ ಆತ್ಮನು ನಮಗೆ ತಿಳಿಸುವುದಕ್ಕೆ ಕಾರಣ ಏನೆಂದರೆ, ಈಗ ಸರಿಯಾಗು, ರೆಡಿಯಾಗು. ಯಾಕೆ? ಒಂದು ದಿನ ದಿಢೀರೆಂಬುದಾಗಿ ತುತ್ತೂರಿ ಧ್ವನಿಸುತ್ತದೆ. ಅದು 1 ಸೆಕೆಂಡ್, ಕ್ಷಣ ಮಾತ್ರ, 1 ನಿಮಿಷ ಮುಗಿಯುತ್ತದೆ. ಸೊ ಯು ಡೋಂಟ್ ಹ್ಯಾವ್ ಟೈಮ್ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಾವು ನಮ್ಮ ನಡುವನ್ನು ಕಟ್ಟಿಕೊಂಡಿರುವವರಾಗಿಯೂ, ಅದೇ ಬಹಳ ಮುಖ್ಯ. ಎರಡನೇದಾಗಿ ಯಾಕೆ ನಡುವನ್ನು ಕಟ್ಟಿಕೊಂಡಿರಬೇಕು? 1 ಅರಸರುಗಳ ಪುಸ್ತಕ 18ನೇ ಅಧ್ಯಾಯ 45ನೇ ವಾಕ್ಯ. ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಆಹಾಬನು ರಥದಲ್ಲಿ ಕೂತುಕೊಂಡು ಇಜ್ರೇಲಿಗೆ ಹೋದನು. ಹಾಗೆ 36ನೇ ವಾಕ್ಯವನ್ನು ಕೂಡ ಓದಿರಿ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಸ್ರಾಯೇಲನ್ನು ಸೇರಿದನು. ಇದು ಒಂದು ಪ್ರಯಾಣ. ಈಗ ಅವರು ಐಗುಪ್ತ್ಯಕ್ಕೆ ನಡ್ಕೊಂಡು ಹೋಗುವಂಥವರು ಹೊರಡುವುದಕ್ಕೆ ರೆಡಿಯಾಗಿರಬೇಕು. ಹೊರಡುವುದಕ್ಕೆ ರೆಡಿಯಾಗಿರೋರು ಏನು ಮಾಡಬೇಕು? ನಡುವನ್ನು ಕಟ್ಟಿಕೊಂಡು ರೆಡಿಯಾಗಿರಬೇಕು, ಸತ್ಯದಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಆದರೆ ಈಗ ಹೊರಡುವಂಥದ್ದಲ್ಲ, ಪ್ರಯಾಣ ಸ್ಟಾರ್ಟ್ ಆಗಿದೆ. ಓಡುವವನು, ವಾಕ್ಯ ಹೇಳುತ್ತದೆ, ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಸ್ರಾಯೇಲನ್ನು ಸೇರಿದನು. ಹಾಗಾದರೆ ನಿಮಗೂ ನನಗೂ ದೇವರೊಂದು ಓಟವನ್ನು ಇಟ್ಟಿದ್ದಾರೆ. ಅದು ಆತ್ಮಿಕ ಓಟವಾಗಿರುತ್ತದೆ, ಸೇವೆಯ ಓಟವಾಗಿರುತ್ತದೆ. ಈಗ ನಿಮಗೆ ಆತ್ಮಿಕ ಓಟವಾಗಿರುತ್ತದೆ, ನಮಗೆ ಸೇವೆಯಲ್ಲಿ ಒಂದು ಓಟ ಇರುತ್ತದೆ. ನಾವೆಲ್ಲರೂ ಕೂಡ ಓಡುವಾಗ ವಾಕ್ಯವು ಹೇಳುತ್ತದೆ, ನಡುವನ್ನು ಕಟ್ಟಿಕೊಂಡು ಓಡಿ ಹೋದನು. ಇವತ್ತು ಓಡುತ್ತಾ ಇದ್ದೇವೆ, ಸತ್ಯದಲ್ಲಿ ಓಡುತ್ತಾ ಇದ್ದೇವಾ ಎನ್ನುವಂಥದ್ದೇ ಪ್ರಶ್ನೆ. ಇಂದು ಎಲ್ಲರಿಗೂ ಆತ್ಮಿಕವಾಗಿ ಓಡಬೇಕೆಂಬುದಾಗಿ ಆಸೆ ಇದೆ. ಸೇವೆ ಮಾಡುವುದಕ್ಕೆ ಎಲ್ಲರಿಗೂ ಇಷ್ಟ ಇದೆ. ಆದರೆ ಸತ್ಯದಲ್ಲಿದ್ದು ಸೇವೆ ಮಾಡುವುದಕ್ಕೆ ಇಷ್ಟ ಇದೆಯಾ? ಇಂದು ಅದೇ ಸಮಸ್ಯೆ ಆಗಿದೆ. ಅನೇಕರು ಆತ್ಮಿಕ ಜೀವಿತವನ್ನು ಜೀವಿಸುತ್ತಾರೆ, ಮುಗಿಸುವಾಗ ಸತ್ಯದಲ್ಲಿ ಇದ್ದು ಮುಗಿಸಿದರಾ ಎಂಬುದಾಗಿ ನೋಡಬೇಕು ನಾವೀಗ. ಈಗ ಯೋಚಿಸಿ ನೋಡಿ, ಯೇಸುವಿನ ಹತ್ರ ಒಂದು ಗ್ರೂಪ್ ಕೇಳುತ್ತದೆ ನ್ಯಾಯ ತೀರ್ಪಿನಲ್ಲಿ,
ನಿಮ್ಮ ನಾಮದಲ್ಲಿ ನಾವು ದೆವ್ವಗಳನ್ನು ಓಡಿಸಿದ್ದೇವಲ್ಲ, ಪ್ರವಾದನೆಗಳನ್ನು ಹೇಳಿದ್ದೇವಲ್ಲ. ಕರ್ತನ್ ಏನ್ ಮಾಡುತ್ತಾರೆ? ನಿಮ್ಮನ್ನು ನಾನು ಅರಿಯೆ, ನೀವು ಗೊತ್ತಿಲ್ಲ ಅಂತ ಹೇಳುತ್ತಾರೆ. ಇವರು ಮಿನಿಸ್ಟ್ರಿ ಮಾಡಿದ್ದಾರೆ, ಆ ಮಿನಿಸ್ಟ್ರಿಯಲ್ಲಿ ಎಷ್ಟೋ ಹೀಲಿಂಗ್ಸ್ಗಳೆಲ್ಲ ಆಗಿದೆ, ಪ್ರಾಫಸಿ ಹೇಳಿದ್ದಾರೆ, ಪ್ರವಾದನೆಯನ್ನು ನುಡಿದಿದ್ದಾರೆ, ದೆವ್ವಗಳನ್ನು ಓಡಿಸಿದ್ದಾರೆ, ಡೆಲಿವರೆನ್ಸ್ ಆಗಿದೆ, ಎಲ್ಲ ಆಗಿದೆ. ಆದರೆ ಇವನ ಸೇವೆಯ ಕುರಿತಾಗಿ ಯೇಸು ಹೇಳುವಾಗ ನೀನು ಯಾರೋ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಏನರ್ಥ? ಒಂದೇ ಒಂದು ವಿಷಯ, ಇವನು ಓಡ್ದ ದೇವರ ಚಿತ್ತಾನುಸಾರವಾಗಿ ಓಡಲಿಲ್ಲ, ಅಷ್ಟೇ ವಿಷಯ. ಆತ್ಮಿಕ ಜೀವಿತವನ್ನು ಜೀವಿಸುತ್ತೇವೆ, ಆದರೆ ಸತ್ಯಾನುಸಾರವಾಗಿ ಜೀವಿಸುತ್ತೇವಾ ಎನ್ನುವಂಥದ್ದೇ ಪ್ರಶ್ನೆ. ಇವತ್ತು ಸತ್ಯವು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ನೆಲೆಗೊಂಡಿದೆ? ಬದುಕಿದ್ರೆ ಸಾಕು, ಓಡಿದ್ರೆ ಸಾಕು, ಓಟವನ್ನು ಮುಗಿಸಿದ್ರೆ ಸಾಕೆಂಬುದಾಗಿ ಒಂದು ಗ್ರೂಪ್ ಇದೆ. ಹೇಗಾದರೂ ಸೇವೆಯನ್ನು ಮಾಡಿ ಮುಗಿಸಬೇಕು ಅಥವಾ ಆತ್ಮಿಕ ಜೀವಿತವನ್ನು ಮಾಡಿ ಮುಗಿಸಬೇಕು. 1-2 ದಿನಗಳ ಹಿಂದೆ ಒಂದು ವಿಷಯವನ್ನು ಧ್ಯಾನಿಸುತ್ತಿರುವಾಗ, ಒಬ್ಬರೊಂದಿಗೆ ಮಾತನಾಡುತ್ತಾ ಇರುವಾಗ ಶೂಟಿಂಗಲ್ಲಿ ಒಂದು ಕಾರ್ಯವನ್ನು ದೇವರೊಂದು ಸಂಭಾಷಣೆಯಲ್ಲಿ ಹೇಳಿದರು. ಒಂದು ಜೀವಿತವನ್ನು ಬಾಳಬೇಕು, ಕರ್ತನೊಂದಿಗೆ ಬಾಳಿ ಮುಗಿಸಬೇಕು, ಅಷ್ಟೇನೆ. ಅವನ ಜೀವಿತದಲ್ಲಿ ಯಾವುದೇ ಸಂತೋಷ ಇರುವುದಿಲ್ಲ, ಏನೂ ಇರುವುದಿಲ್ಲ. ಆದರೆ ಕರ್ತನಿಗೆ ಭಯಪಟ್ಟು ಹೇಗಾದರೂ ಏನು ಮಾಡಬೇಕು, ಜೀವಿಸಿ ಮುಗಿಸಬೇಕು. ಈ ರೀತಿ ಒಂದು ಕ್ಯಾಟಗರಿ ಇದೆ. ಎಷ್ಟೋ ಸಮಸ್ಯೆ ಆದರೂ ಕೂಡ ಅವರು ಹೇಳುತ್ತಾರೆ, ಏನು ಮಾಡೋದು, ಕರ್ತನು ಹೇಳಿದ್ದಾರೆ ಬಾಳಿ ಮುಗಿಸಬೇಕು. ಏನೇ ಬಂದರೂ ಸರಿ, ಅವನು ಹಾಗೇ ನಿಲ್ಲುತ್ತಾನೆ, ಬಾಳಿ ಮುಗಿಸುತ್ತಾನೆ. ಇನ್ನೊಂದು ಗುಂಪಿದೆ, ಕರ್ತನು ಹೇಳಿದ್ದರಲ್ಲಿಯೇ ಸಂತೋಷವಾಗಿ ಬಾಳುವಂತ ಒಂದು ಗ್ರೂಪ್ ಇದೆ. ಅವನು ಜೀವಿತವನ್ನು ಅನುಭವಿಸಿ ಜೀವಿಸುತ್ತಾನೆ, ಕರ್ತನು ಕೊಟ್ಟಿದ್ದಾರೆ ಎಂಬುದಾಗಿ ಸಂತೋಷವಾಗಿರುವಂತಹ ಒಂದು ಗ್ರೂಪ್. ಮೂರನೆಯದಾಗಿ ಒಂದು ಗ್ರೂಪ್ ಇದೆ, ಇವನು ಕ್ರಿಸ್ತನವನಾಗಿ ಇರುತ್ತಾನೆ, ಕರ್ತನಲ್ಲಿ ಇದ್ದೇನೆ ಎಂಬುದಾಗಿ ಹೇಳುತ್ತಾನೆ, ಆದರೆ ಕರ್ತನಲ್ಲಿ ಇರುವುದಿಲ್ಲ, ಅವನು ಸತ್ಯವನ್ನು ಬಿಟ್ಟು ದೂರ ಇರುತ್ತಾನೆ. 3 ಗ್ರೂಪ್ ಇದೆ. ಈಗ ಈ ಗ್ರೂಪಲ್ಲಿ ನಾವು ಯಾವುದರಲ್ಲಿ ಇದ್ದೇವೆ ಎಂಬುದಾಗಿ ನೋಡಬೇಕು. ನಂಬರ್ 1 ಯಾವುದೆಂದು ಕೇಳುವುದಾದರೆ, ಸತ್ಯದಲ್ಲೂ ಇರುತ್ತಾನೆ, ಸಂತೋಷವಾಗಿ ಇರುತ್ತಾನೆ, ಸೂಪರ್ ಆಗಿದೆ ಜೀವಿತ, ಹಾಗೆ ದೇವರಿಗೋಸ್ಕರ ದೇವರು ಹೇಳಿದ ಪ್ರಕಾರ ಓಡಿ. ಆನಂತರ ಇವರು ಯಾವುದರಲ್ಲಿ ಇರುತ್ತಾರೆ ಅಂದರೆ, ಕರ್ತನಿಗಾಗಿ ಅವನು ಆರಂಭದಿಂದಲೂ ಕೂಡ ದೇವರ ಚಿತ್ತವನ್ನು ಕೇಳಿ ಹಾಗೆಯೇ ಮಾಡುತ್ತಾನೆ. ದೇವರು ಅವನ ಜೀವಿತದಲ್ಲಿ ಎಲ್ಲವನ್ನು ಒದಗಿಸಿ ಕೊಡುತ್ತಾರೆ, ಸತ್ಯದಲ್ಲೇ ಓಡುತ್ತಾನೆ. ಇವನ ಜೀವಿತ ನೋಡುವುದಾದರೆ ಪೀಸ್ಫುಲ್ ಆಗಿ ಇರುತ್ತದೆ, ಸಮಾಧಾನವಾಗಿ ಇರುತ್ತದೆ, ಹಾಗೆಯೇ ನಡೆಸುತ್ತಾರೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತದೆ, ಕುಟುಂಬ ಅಂದರೆ ಸಮಸ್ಯೆ ಇಲ್ಲದೆ ಇರುವುದಿಲ್ಲ, ಬರುತ್ತದೆ. ಆದರೆ ಕರ್ತನು ಅದನ್ನು ಬದಲಾಯಿಸಿ ಆ ಕುಟುಂಬವನ್ನೇ ಸತ್ಯದಲ್ಲಿ ಇಟ್ಟಿರುತ್ತಾರೆ, ಹಾಗೆ ಪೀಸ್ಫುಲ್ ಆಗಿ ಹೋಗುತ್ತಲೇ ಇರುತ್ತದೆ. ಇನ್ನೊಂದು ಇದೆ, 2ನೇ ಕ್ಯಾಟಗರಿ. ಇದೇ ಬಹುತೇಕವಾಗಿ ಚರ್ಚ್ನಲ್ಲಿ ಇರೋದು. ಅನೇಕ ಸಮಸ್ಯೆಗಳು, ಅನೇಕ ಹೋರಾಟಗಳು, ಆದರೆ ಕರ್ತನಿಗೆ ಭಯಪಟ್ಟು ಜೀವಿತ ನಡೆಸುತ್ತಾರೆ. ಅವರಿಗೆ ನೆಮ್ಮದಿ ಇದೆಯೋ ಇಲ್ವೋ, ಸಮಾಧಾನ ಇದೆಯೋ ಇಲ್ವೋ, ಆದರೆ ಒಂದು, ಇದನ್ನು ನಾವು ಬಿಟ್ಟು ಹೋದರೆ ದೇವರಿಂದ ದೂರ ಹೋಗುತ್ತೇವೆ, ಬೈಬಲ್ಗೆ ಅಗೇನ್ಸ್ಟ್ ಆಗುತ್ತೇವೆ. ಆ ರೀತಿ ಮಾಡಬಾರ್ದು. ಇವನಿಗೆ ಲೋಕದಲ್ಲಿ ಆ ರೀತಿಯಾದ ಕಾರ್ಯ ಇದೆಯೋ ಇಲ್ವೋ, ಆದರೆ ಕರ್ತನಿಗಾಗಿ ಹಾಗೆ ಬಾಳುತ್ತಾ ಹೋಗುತ್ತಾನೆ. ಇದನ್ನು ಕೂಡ ದೇವರು ಅಕ್ಸೆಪ್ಟ್ ಮಾಡುತ್ತಾರೆ. ಇನ್ನು ಹೇಳಬೇಕು ಅಂದರೆ, ಇವನು ನನಗಾಗಿ ವೈರಾಗ್ಯ ತೋರಿಸುತ್ತಾ ಇದ್ದಾನೆಂಬುದಾಗಿ ದೇವರು ಅಂದುಕೊಳ್ಳುತ್ತಾರೆ. ಆದರೆ ಇನ್ನೊಂದು ಗ್ರೂಪ್ ಇದೆ, ಇವನು ಕ್ರೈಸ್ತನಾಗೇ ಇರುತ್ತಾನೆ, ಆದರೆ ಸತ್ಯದಲ್ಲಿ ಇರುವುದಿಲ್ಲ, ಬೈಬಲ್ ಹೇಳುವ ಪ್ರಕಾರ ನಡೆಯುವುದಿಲ್ಲ. ಇವನ ಪ್ರಕಾರ ಅವನ ಇಷ್ಟದಂತೆ ಬಾಳಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆದರೆ ಕ್ರೈಸ್ತನೇ, ಚರ್ಚಿಗೆ ಬರುವಂತವನೇ. ಈಗ ಈ ಕ್ಯಾಟಗರಿ ನೋಡಿ 3 ಹೋಗಿ ಪರಲೋಕದಲ್ಲಿ ನಿಲ್ಲುತ್ತದೆ. ಮೊದಲು ಇರುವಂತವ್ ನೋಡಿ ದೇವರು ಹೇಳುತ್ತಾರೆ, ಯಜಮಾನನ ಸಂತೋಷದಲ್ಲಿ ಪ್ರವೇಶಿಸು. 2ನೇದಾಗಿ ನೋಡುತ್ತಾರೆ, ನಿನಗೆ ಕೊಂಚ ಬಲ ಇದ್ದರೂ ನಂಬಿಗಸ್ತನಾಗಿದ್ದರಿಂದ ಆ ರೀತಿ ಒಳಗೆ ಕರೆಯುತ್ತಾರೆ. 3ನೇವನ್ನು ನೋಡಿ ಹೇಳುತ್ತಾರೆ, ಧರ್ಮ ಮೀರಿ ನಡೆಯುವನೇ ತೊಲಗು, ನಿನಗೆ ಸತ್ಯ ಗೊತ್ತು, ಹೀಗೆ ಮಾಡಿದ್ರೆ ಹೋಗುವುದಕ್ಕೆ ಆಗುತ್ತದೆ ಅಂತ ಗೊತ್ತು, ಆದರೆ ಸತ್ಯವನ್ನು ಬಿಟ್ಟು ಅಗಲಿ ನಿಂತಿರುವಂತಹ ಗುಂಪು. ಒಂದು ವೇಳೆ ನೀವು ಅಗಲಿ ನಿಂತಿರುವಂಥದ್ದು ಇಲ್ಲಿರುವಂಥವರಿಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ನಿಮಗೆ ಗೊತ್ತು. ಕರ್ತನನ್ನು ಬಿಟ್ಟು ದೂರ ಹೋಗಿದ್ದೀರಾ, ಸಭೆಯಲ್ಲಿ ಏನೇನೆಲ್ಲ ಕಾರ್ಯ ನಡೆಯುತ್ತದೆ ಎಂದು ದೇವರಿಗೆ ಗೊತ್ತು, ಆದರೆ ಕೈಯಲ್ಲಿ ಬೈಬಲ್ ಇದೆ, ಚರ್ಚ್ಗೆ ಬರುತ್ತೇವೆ, ಎಲ್ಲ ಮಾಡುತ್ತೇವೆ, ಆದರೆ ಹೊರಗೆ ಹೋಗಿ ಏನ್ ಮಾಡುತ್ತಾ ಇದ್ದೀರಾ ಅಂತ ದೇವರಿಗೆ ಗೊತ್ತು. ಸತ್ಯದಲ್ಲಿ ಇಲ್ಲದೇ ಇರುವಂತ ಒಂದು ಗ್ರೂಪ್ ಇದೆ, ಕರ್ತನಿಗೆ ವಿರೋಧವಾದ ಕಾರ್ಯ, ಬೈಬಲ್ಗೆ ಅಗೇನ್ಸ್ಟ್ ಆಗಿ ಎಲ್ಲ ಗೊತ್ತು, ಆದರೆ ಅವರು ತಮ್ಮ ಸ್ವನೀತಿ, ಅದಕ್ಕೇನ್ ಮಾಡೋಕ್ ಸಾಧ್ಯ? ನನಗಿರುವಂತದ್ದು ಒಂದೇ ಜೀವಿತ, ಅದನ್ನು ಬಾಳ್ಬೇಕು, ಅದರಲ್ಲಿ ನಾನು ಸಂತೋಷವಾಗಿರಬೇಕು, ಜಾಲಿಯಾಗಿರಬೇಕು, ಅದನ್ನ ನಾವೇನ್ ಮಾಡೋಕ್ ಸಾಧ್ಯ? ದೇವರು ಅದನ್ನು ನೋಡಿಕೊಳ್ಳುತ್ತಾರೆ. ದೇವರು ಕೃಪೆಯುಳ್ಳವರು, ದೇವರು ಕರುಣೆಯುಳ್ಳವರು, ಕ್ಷಮಿಸುತ್ತಾರೆ. ಇವನಿಗೆ ಇವನೇ ಹೇಳಿಕೊಳ್ಳುತ್ತಾನೆ. ಚೆನ್ನಾಗಿ ಗಮನಿಸಿರಿ, ಸತ್ಯದಲ್ಲಿ ನಿಲ್ಲುವಾಗ ಕೆಲವು ಸಮಯದಲ್ಲಿ ನೀವು ನೆನೆಸುವ ಹಾಗೆ ಇರುವುದಿಲ್ಲ, ಕೆಲವು ಸಮಸ್ಯೆಗಳು ಬಂದೇ ಬರುತ್ತದೆ. ಕಡೆಯ ತನಕ ನಡುವನ್ನು ಕಟ್ಟಿಕೊಂಡು ಓಡುತ್ತಲೇ ಇರಬೇಕು. ಎಲಿಯ ಓಡುತ್ತಾರೆ, ಎಲಿಯನಿಗೆ ಏನು ಸಮಸ್ಯೆ ಇಲ್ಲದೆ ಇತ್ತ? ಇವತ್ತು ಕರೆಕ್ಟ್ ಆಗಿ ಅವರು ಸತ್ಯದಲ್ಲಿ ನಡು ಕಟ್ಟಿಕೊಂಡು ಓಡುತ್ತಾ ಇದ್ದಾರೆ. ಮುಂದಿನ ಅಧ್ಯಾಯ ಓದಿ ನೋಡಿ, 19ನೇ ಅಧ್ಯಾಯ ಮುಗಿಯುವಾಗ ತಲೆ ಕತ್ತರಿಸುತ್ತೇನೆ ಅನ್ನುತ್ತಾರೆ. ಏನ್ ಹೇಳಿದ್ರು? ನಾಳೆ ಇಷ್ಟೊತ್ತಿಗೆ ನಿನ್ನ ತಲೆ ಏನಾಗುತ್ತದೆ? ತೆಗೆಯಲ್ಪಡುತ್ತದೆ, ಅಷ್ಟೇನೆ. ಸತ್ಯದಲ್ಲಿ ನಿಲ್ಲುವಾಗ ತಲೆ ತೆಗೆಯುತ್ತೇನೆ ಅನ್ನುತ್ತಾನೆ ದೇವರು ಹೇಳುತ್ತಾರೆ. ಸಮಸ್ಯೆ ಆ ರೀತಿಯ ಬರುತ್ತದೆ, ಹೋರಾಟ ಬರುತ್ತದೆ. ಕರೆಕ್ಟ್ ಆಗಿ ಸರಿಯಾಗಿ ವಾಕ್ಯದಲ್ಲಿ ಬಾಳುವಾಗ ಕೆಲವು ಸಮಸ್ಯೆಗಳು ಬಂದೇ ಬರುತ್ತದೆ. ಆದರೆ ಒಂದು ಸತ್ಯವನ್ನು ಮಾತ್ರ ತಿಳಿದುಕೊಳ್ಳಿ,
ತಲೆ ತೆಗೆಯುತ್ತೇನೆ ಎಂಬುದಾಗಿ ಹೇಳುವಂತರೇ ಸತ್ತು ಹೋಗುತ್ತಾರೆ ಬಿಟ್ಟರೆ ನಿನ್ನ ತಲೆಯು ತೆಗೆಯಲ್ಪಡುವುದಿಲ್ಲ. ಕರ್ತನು ನಿನ್ನ ಸತ್ಯದ ನಿಮಿತ್ತವಾಗಿ ನಿನ್ನನ್ನು ಆಶೀರ್ವದಿಸುತ್ತಾರೆ. ಚೆನ್ನಾಗಿ ಗಮನಿಸಿರಿ, ಇದರ ನಡುವೆ ಸತ್ಯದಲ್ಲೇ ನಿಲ್ಲಬೇಕು, ಅದನ್ನು ದಾಟಿಯೇ ಬರಬೇಕು. ಒಂದೊಂದು ಸೇವಕರು ಅದನ್ನು ದಾಟಿಯೇ ಬರುತ್ತಾರೆ, ಒಬ್ಬೊಬ್ಬ ವಿಶ್ವಾಸಿ ಅದನ್ನು ದಾಟಬೇಕು. ಎಲಿಯನಿಗೆ ತಲೆ ಹೋಗುವಂತ ಪರಿಸ್ಥಿತಿ ಬಂತು, ಅದಕ್ಕಿಂತ ಏನು ದೊಡ್ಡ ಸಮಸ್ಯೆ ಇದೆ? ಹಾಗಾದ್ರೆ ಓಡುವಾಗ ತಲೆ ಹೋಗುವಂತ ಪರಿಸ್ಥಿತಿ ಬರುತ್ತದೆ, ಸಮಸ್ಯೆಗಳು ಬರುತ್ತದೆ, ಹೋರಾಟವು ಬರುತ್ತದೆ. ಆದರೆ ಸತ್ಯವನ್ನು ಬಿಟ್ಟು ಅಗಲದೇ ಇರುವಂತಹ ಕುಟುಂಬವಾಗಿರಬೇಕು. ನಡುವನ್ನು ಕಟ್ಟಿಕೊಂಡು ಓಡಬೇಕು. ಇಸ್ರಾಯೇಲ್ಗೆ ಸೇರುವ ತನಕ ಓಡುತ್ತಲೇ ಇರಬೇಕು. ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತದೆ, ಕೆಲವು ಹೋರಾಟಗಳು ಬಂದೇ ಬರುತ್ತದೆ. ಅದರಿಂದ ಸತ್ಯವನ್ನು ಬಿಟ್ಟು ಏನ್ ಮಾಡಬಾರ್ದು? ದೂರ ಹೋಗಬಾರದು. ಇಂದು ಸತ್ಯವನ್ನು ಬಿಟ್ಟು ದೂರ ಹೋಗುವುದಕ್ಕೆ ಕಾರಣ ಹೇಳುತ್ತಾರೆ. ಇಷ್ಟು ಸಮಸ್ಯೆಗಳ ನಡುವೆ ಹೇಗ್ರಿ ನಿಲ್ಲುವುದು? ಪಾಪ. ಆದ್ದರಿಂದಲೇ ಅವರು ಆ ರೀತಿಯಾದ ಕಾರ್ಯದಲ್ಲಿ ಹೋದರು ಎಂಬುದಾಗಿ ಹೇಳುತ್ತಾರೆ. ಇರಲಿ, ದಾವಿದನಿಗೆ ಬರದೇ ಇರುವಂತಹ ಸಮಸ್ಯೆಯ, ದಾವಿದನಿಗೆ ಸೌಲನ ಕಾಲದಲ್ಲಿ ಬರದೇ ಇರುವಂತಹ ಸಮಸ್ಯೆಯ, ಅವನು ಕಡೆಯ ತನಕ ಸತ್ಯದಲ್ಲಿ ನಿಲ್ಲಿಲ್ವಾ? ಯಾರಿಗೆ ಸಮಸ್ಯೆ? ಯೇಸುವಿಗೆ ಬಂದಂತ ಸಮಸ್ಯೆಗಿಂತಲೂನ, ಪೌಲನಿಗೆ ಬಂದಂತ ಸಮಸ್ಯೆಗಿಂತಲ? ಪೌಲನು ಹೇಳಿದ್ರ ಇನ್ನು ಮುಂದೆ ಸೇವೆನೆ ಬೇಡಪ್ಪ, ಇಷ್ಟು ಏಟು ಯಾಕೆ ನಾನು ತಿನ್ಬೇಕಂತ ಹೇಳಿದ್ರ, ಕಡೆಯ ತನಕ ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕಡೆಯ ತನಕ ನಿಂತರು ನೋಡಿ. ಅದೇ ಸತ್ಯದಲ್ಲಿ ನಿಲ್ಲುವಂಥದ್ದು, ನಡುಕಟ್ಟನ್ನು ಕಟ್ಟಿಕೊಂಡು ಓಡುವಂಥದ್ದು. ದಯವಿಟ್ಟು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಸರಿ, ಸತ್ಯವನ್ನು ಮಾತ್ರ ಬಿಟ್ಟು ದೂರ ಹೋಗಬೇಡಿ. ನಾನೇ ಮಾರ್ಗವು ಸತ್ಯವೂ, ಅದರ ಅರ್ಥ ಏನೆಂದರೆ ನಾನೇ ಮಾರ್ಗ ಪರಲೋಕಕ್ಕೆ. ನೀವು ಸತ್ಯದಲ್ಲಿ ನಿಂತ್ರಿ ಅಂದ್ರೆ ಜೀವದಲ್ಲಿ ಪ್ರವೇಶಿಸಬಹುದೆಂದು ಅರ್ಥ. ಅವರ ಮಾರ್ಗದಲ್ಲಿ ನೀವು ಸತ್ಯದಲ್ಲಿ ನಿಂತರೆ ನೀವು ನಿತ್ಯ ಜೀವದೊಳಗೆ ಪ್ರವೇಶಿಸಬಹುದೆಂದು ಅರ್ಥ. ಹಾಗಾದ್ರೆ ಸತ್ಯದಲ್ಲಿ ನಿಲ್ಲುವಂಥದ್ದನ್ನು ನೀವು ದೃಢಪಡಿಸಬೇಕು. ನನ್ನ ನಡು ಕಟ್ಟಲ್ಪಟ್ಟದಾಗಿಯೇ ಇರುತ್ತದೆ. ಆ ನಡು ಒಂದು ದಿನವೂ ಕೂಡ ಕಟ್ಟು ಬಿಚ್ಚಲ್ಪಡುವುದಿಲ್ಲ. ನನ್ನ ನಗ್ನತೆ ಕಾಣಲ್ಪಡುವುದಿಲ್ಲ. ಕಡೆಯ ತನಕ ನಾನು ಓಡಿ ಮುಗಿಸುತ್ತೇನೆ. ಅಂತಹ ತೀರ್ಮಾನಕ್ಕೆ ನಾನು ಬರಬೇಕು. ಹಲ್ಲೆಲೂಯ. ಅದರಲ್ಲಿ ಇನ್ನೂ ಒಂದು ಇದೆ. ಈ ಸತ್ಯ ಏನು ಮಾಡುತ್ತದೆ ಎಂಬುದಾಗಿ ಮಾತ್ರ ಹೇಳಿ ನಾನು ಮುಗಿಸಲು ಬಯಸುತ್ತೇನೆ. ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. ಆ ವಾಕ್ಯವನ್ನು ನಾನು ಓದುತ್ತೇನೆ, ಗಮನಿಸಿರಿ. ಆಗ ಅವನ ಮುಖ ಕಳೆಗೊಂಡಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸಡಲಿತು, ಮೊಣಕಾಲುಗಳು ಒಂದಕ್ಕೊಂದು ಬಡಿದುಕೊಂಡವು. ಇದೇನು ಸಂಭವ ಎಂದು ಕೇಳುವುದಾದರೆ, ಬೆಲ್ಶಾಚಾರ ಎಂಬುದಾಗಿ ಹೇಳುವಂತಹ ಒಬ್ಬ ಅರಸನ ಕಾಲದಲ್ಲಿ ನಡೆದಂತಹ ಸಂಭವ. ಈಗ ಒಬ್ಬನ ಕೈಯ ಬೆರಳುಗಳು ಬಂದು ಬರೆಯುತ್ತದೆ. ಆ ಸ್ಥಳದಲ್ಲಿ ಬರೆಯುತ್ತದೆ. ಏನು ಬರೆಯುತ್ತದೆ ಎಂಬುದಾಗಿ ಕೇಳುವುದಾದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ದೀಪಸ್ತಂಭದ ಎದುರಿಗೆ ಅರಮನೆಯ ಸುಣ್ಣದ ಗೋಡೆಯ ಮೇಲೆ ಬರಹ ಬರೆದೆವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ಇದು ಏನನ್ನು ಬರೆಯಿತು? ಒಂದು ನ್ಯಾಯ ತೀರ್ಪನ್ನು ಬರೆಯುತ್ತದೆ. ಯಾರಿಗೆ ನ್ಯಾಯ ತೀರ್ಪನ್ನು ಬರೆಯುತ್ತದೆ? ಬೆಲ್ಶಾಚಾರನಿಗೆ ನ್ಯಾಯ ತೀರ್ಪನ್ನು ಬರೆಯುತ್ತದೆ. ಇಂದಿಗೆ ನೀನು ಮುಗಿದೆ, ಕರ್ತನ ಮುಂಭಾಗದಲ್ಲಿ ನೀನು ಉಬ್ಬಿಕೊಂಡವನಾಗಿ ಕಾಣಲ್ಪಟ್ಟಿ. ವಾಕ್ಯ ಹೇಳುತ್ತದೆ, ಅದೇ ರಾತ್ರಿಯಲ್ಲಿ ಬೆಲ್ಶಾಚಾರನ ಕಾರ್ಯವು ಅಂತ್ಯಕ್ಕೆ ಬಂದಿತು. 29ನೇ ವಾಕ್ಯ. ಆಗ ಬೆಲ್ಶಾಚಾರನು ಆಜ್ಞಾಪಿಸಲು ದಾನಿಯೇಲನಿಗೆ. 30ನೇ ವಾಕ್ಯ. ಅದೇ ರಾತ್ರಿಯಲ್ಲಿ ಕಸ್ದಿಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಮೇದ್ಯನಾದ ದರ್ಯಾವೇಶನು ರಾಜ್ಯವನ್ನು ತೆಗೆದುಕೊಂಡನು. ಹಾಗಾದರೆ ಅದು ನ್ಯಾಯ ತೀರ್ಪು ಬರುವಂತಹ ರಾತ್ರಿ. ನ್ಯಾಯ ತೀರ್ಪು ಬರುವಂತಹ ರಾತ್ರಿ. ಆ ರಾತ್ರಿಯಲ್ಲಿ ನ್ಯಾಯ ತೀರ್ಪು ಹೇಳುವಾಗ, ಕರ್ತನ ಮುಂಭಾಗದಲ್ಲಿ ನೀನು ಕೊರತೆಯುಳ್ಳವನಾಗಿ ಕಾಣಲ್ಪಟ್ಟೆ ಎಂಬುದಾಗಿ ಹೇಳಿದ ಕೂಡಲೇ ಈಗ ಅರಸನು ನಡು ಕಟ್ಟಿಕೊಂಡಿದ್ದಾರೆ. ಅವ್ರು ಏನ್ ಕಟ್ಟಿಕೊಂಡಿದ್ದಾರೆ? ನಡುವನ್ನು ಕಟ್ಟಿಕೊಂಡಿದ್ದಾರೆ. ಈಗ ಅವರಿಗೆ ಒಂದು ಧೈರ್ಯ ಇದೆ, ನಾನು ಬೆಲ್ಟನ್ನು ಹಾಕಿಕೊಂಡಿದ್ದೇನೆ, ಯಾರೂ ನನಗೇನನ್ನು ಮಾಡುವುದಕ್ಕೆ ಆಗಲ್ಲ, ಸ್ಟ್ರಾಂಗ್ ಆಗಿ ಹಾಕಿಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ಒಂದು ನ್ಯಾಯ ತೀರ್ಪು ಬರುವಾಗ ಆ ನಡುಕಟ್ಟು ನಿಲ್ಲಲಿಲ್ಲ. ವಾಕ್ಯ ಹೇಳುತ್ತದೆ, ಕಟ್ಟುಗಳು ಬಿಚ್ಚಲ್ಪಟ್ಟಿತು, ತಾನಾಗಿ ನಡೆಯುತ್ತದೆ. ಅವನ ಸೊಂಟದ ಕಟ್ಟುಗಳು ಬಿಚ್ಚಲ್ಪಟ್ಟಿತು, ಆಟೋಮೆಟಿಕ್ ಆಗಿ ಬಿಚ್ಚಲ್ಪಟ್ಟಿತು. ಅದರ ಅರ್ಥ ಏನು? ನೀನು ಸತ್ಯದಲ್ಲಿ ನಿಂತಿದ್ದೇನೆ ಎಂಬುದಾಗಿ ಅಂದುಕೊಂಡಿದ್ದೀಯಾ? ಆದರೆ ನ್ಯಾಯ ತೀರ್ಪಿನಲ್ಲಿ ನಿನ್ನಿಂದ ನಿಲ್ಲಲು ಸಾಧ್ಯವಾ? ನ್ಯಾಯ ತೀರ್ಪಿನಲ್ಲಿ ನಿನ್ನ ನಡುವು ಬಿಚ್ಚಲ್ಪಡದೆ ನೀನು ಸತ್ಯದಲ್ಲಿ ಅಲ್ಲೂ ನಿಂತಿರಬೇಕು. ಒಂದು, ಹೊರಟು ಹೋಗುವಾಗ ನಡು ಕಟ್ಟುಕೊಂಡಿದ್ದಾರೆ. ಎರಡನೆಯದಾಗಿ ಓಡುವಾಗ ನಡು ಕಟ್ಟುಕೊಂಡಿದ್ದಾರೆ. ಆದರೆ ಮುಗಿಸುವಾಗ ನಡುಕಟ್ಟು ಇಲ್ಲ. ಬೆಲ್ಶಾಚಾರನು ಮುಗಿಸುವಾಗ ಏನಿಲ್ಲ, ನಡುಕಟ್ಟಿಲ್ಲ, ಬಿಚ್ಚಲ್ಪಟ್ಟಿದೆ. ಏನರ್ಥ? ಸತ್ಯ. ಅವನು ಫಾಲೋ ಮಾಡುವಂತ ಸತ್ಯ, ಅವನು ಅಂದುಕೊಂಡಂತ ಸತ್ಯ. ಅವನು ಅಂದುಕೊಂಡ ನಾನು ಸತ್ಯದಲ್ಲೇ ನಿಂತಿದ್ದೇನೆ ಎಂಬುದಾಗಿ. ಆದರೆ ಆ ಸತ್ಯವು ನ್ಯಾಯ ತೀರ್ಪು ಬರುವಾಗ ನಿಲ್ಲಲಿಲ್ಲ. ವಾಕ್ಯ ಹೇಳುತ್ತದೆ, ನಿಮ್ಮ ವಾಕ್ಯವೇ ನಿಮ್ಮನ್ನು ಏನ್ ಮಾಡುತ್ತದೆ? ನ್ಯಾಯ ತೀರಿಸುತ್ತದೆ ಎಂಬುದಾಗಿ. ಈಗ ನಾವು ಅವರವರು ಅವರಿಗೆ ಎಂದು ಒಂದು ಸತ್ಯವನ್ನು ಇಟ್ಟುಕೊಂಡಿದ್ದಾರೆ, ನಮಗೆ ನಾವೇ ಸ್ವನೀತಿ ಎಂಬುದಾಗಿ ಇದೆ. ಈ ಸತ್ಯವನ್ನು ಕೈಯಲ್ಲಿಟ್ಟುಕೊಂಡು ನಿಜವಾಗಿ ಸತ್ಯವನ್ನು ಹೇಳಿದರೂ ಕೂಡ ಒಂದು ಗ್ರೂಪ್ ಕೇಳುವುದಿಲ್ಲ. ಏನು ಹೇಳಿದರೂ ಕೇಳುವುದಿಲ್ಲ, ಅವರ ಪಾಡಿಗೆ ಇರುತ್ತಾರೆ. ಅವರ ಪ್ರಕಾರವಾಗಿ ಅದು ಕರೆಕ್ಟ್ ಆಗಿರುತ್ತದೆ, ಪರ್ಫೆಕ್ಟ್ ಆಗಿರುತ್ತದೆ, ಸೂಪರ್, ಏನು ಸಮಸ್ಯೆ ಇಲ್ಲ. ಆದರೆ ಒಂದು ದಿನ ನ್ಯಾಯ ತೀರ್ಪು ಬರುತ್ತದೆ. ದೇವರು ಬರೆಯುತ್ತಾರೆ, ನಿನ್ನ ಕುರಿತಾಗಿ ನ್ಯಾಯ ತೀರ್ಪು ಬರೆಯುವಾಗ ನಿನ್ನ ನಡುಕಟ್ಟು ಬಿಚ್ಚಲ್ಪಡದ ಹಾಗೆ ಇದೆಯಾ?
ಅದರ ಅರ್ಥ ಏನಂದ್ರೆ ಬೇರೆ ಏನೂ ಇಲ್ಲ. ಆ ನ್ಯಾಯ ತೀರ್ಪು ನೋಡಿದ ಕೂಡಲೇ ಬೆಲ್ಶಾಚಾರನಿಗೆ ಏನು ಬಂತು? ಭಯ ಬಂತು. ಅವನು ನಡುಗಿದನು ಎಂಬುದಾಗಿ ಇದೆ. ಕಾರಣ ಏನು? ಅವನು ಮಾಡಿದ ತಪ್ಪಿಗೆ ದಂಡನೆ ಎಂಬುದಾಗಿ ಗೊತ್ತಾಯಿತು. ಈಗ ಯಾರು ಭಯಪಡುವುದಿಲ್ಲ. ಈಗ ದೇವರು ನ್ಯಾಯ ತೀರ್ಪನ್ನು ಬರೆದಿಟ್ಟಿದ್ದಾರೆ ಅಂತ ಇಟ್ಟುಕೊಳ್ಳಿ. ಬರೆಯುವಾಗ ನಾನು ಯಾವಾಗ ಭಯಪಡದೇ ಇರುತ್ತೇನೆ ಅಂದರೆ, ನಾನು ನಿಜವಾದ ಸತ್ಯದಲ್ಲಿ ಇದ್ದರೆ ನನಗೇನು ಬರುವುದಿಲ್ಲ? ಭಯ ಬರುವುದಿಲ್ಲ. ನಮಗೆ ಭಯನೇ ಬರುವುದಿಲ್ಲ. ನಾವು ಆಗ ಹೇಗೆ ನಿಲ್ಲುತ್ತೇವೆ ಗೊತ್ತಾ? ಕರ್ತನು ಬರುವಾಗ ಅವರ ಮುಂಭಾಗದಲ್ಲಿ ನಿಲ್ಲುವುದಕ್ಕೆ ದೇವರು ಹೇಳುತ್ತಾರೆ, ಮನುಷ್ಯ ಕುಮಾರನು ನೆನೆಸಿದ ಗಳಿಗೆಯಲ್ಲಿ ಬರುವಾಗ ಅವರ ಮುಂಭಾಗದಲ್ಲಿ ನಿಲ್ಲುವಂತೆ. ಹಾಗಾದರೆ ನಿಲ್ಲುವಂತ ಆ ಸತ್ಯದಲ್ಲಿ ನಾನು ಇದ್ದೇನಾ? ನನ್ನ ಒಳಗೆ ಇರುವಂತ ನನ್ನ ಸ್ವನೀತಿ ಅದನ್ನು ಸೈಡ್ಗಿಡಬೇಕು. ಕೆಲವು ಸಮಯದಲ್ಲಿ ನಾನು ಫಾಲೋ ಮಾಡುವಂಥದ್ದು ನನಗೆ ಸರಿಯಾಗಿರುತ್ತದೆ, ಕರೆಕ್ಟ್ ಆಗಿರುತ್ತದೆ. ಆದರೆ ಕರ್ತನ ನೀತಿಗನುಸಾರವಾಗಿದೆಯಾ ಎಂಬುದಾಗಿ ನೋಡಬೇಕು. ಕರ್ತನ ನೀತಿ ಇದೆಯಾ? ಧರ್ಮಶಾಸ್ತ್ರವು ಸ್ವನೀತಿಗೆ ಹೋಗುತ್ತದೆ. ಈಗ ಸೌಲನು ಕುರಿದನಗಳನ್ನು ತೆಗೆದುಕೊಳ್ಳುತ್ತಾನೆ. ಅಮಲೇಕ್ಯರ ಕುರಿದನ ತೆಗೆದುಕೊಳ್ಳುತ್ತಾರೆ. ಈಗ ಸಮುವೇಲನು ಬಂದು ಹೇಳುತ್ತಾರೆ, ಏನಪ್ಪ ನೀನು? ಈಗ ಅವನು ಒಂದು ಅಭಿಪ್ರಾಯ ಹೇಳುತ್ತಾನೆ, ನೋಡಿದ್ರ, ನಾನು ಇದನ್ನು ಕರ್ತನ ಬಲಿಗೋಸ್ಕರವಾಗಿ ತೆಗೆದಿಟ್ಟೆ. ಇದೇ ಸ್ವನೀತಿ. ಕರ್ತನ ನೀತಿ ಏನು? ಅಮಲೇಕ್ಯರನ್ನು ಕೊಲ್ಲು, ಅಷ್ಟೇ, ಕೆಲಸ ಮುಗಿಯಿತು. ಇವನ ನೀತಿ ಏನು? ಅದರಲ್ಲಿ ಉತ್ತಮವಾದದನ್ನು ಇಟ್ಟುಕೋ. ಈಗ ಆದಾಮ್ ಹಾಗೂ ಅವಳಿಗೆ ದೇವರ ನೀತಿ ಏನು? ಹಣ್ಣುಗಳನ್ನು ತಿನ್ನಬೇಡ. ಇವನ ನೀತಿ ಏನು? ಈಕೆ ಕೊಟ್ಟಳು, ತಿಂದೆ. ನೀನು ಕೊಟ್ಟಂತ ಸ್ತ್ರೀಯೇ ಕೊಟ್ಟಳು, ತಿಂದೆ. ಆಕೆಯ ನೀತಿಯನ್ನು ಸರ್ಪ ಕೊಟ್ಟಿತು, ತಿಂದೆ. ಸ್ವನೀತಿ. ಕಾಯಿನನ ಹತ್ರ ದೇವರು ಕೇಳುತ್ತಾರೆ, ನಿನ್ನ ಸಹೋದರನು ಎಲ್ಲಿ? ಸ್ವನೀತಿ. ನಾನು ಅವನಿಗೆ ಕಾವಲುಗಾರನೋ? ಇವತ್ತು ನಮಗೆ ನಾವೇ ನೀತಿಯನ್ನು ಇಟ್ಟುಕೊಂಡಿದ್ದೇವೆ. ಅದನ್ನು ಬೈಬಲ್ ವಾಕ್ಯದ ಪ್ರಕಾರವಾಗಿ ಕೂಡ ಇಟ್ಟುಕೊಳ್ಳುತ್ತೇವೆ. ಇಷ್ಟದ ಪ್ರಕಾರ ನಮಗೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತೇವೆ. ಆದರೆ ಒಂದು, ನ್ಯಾಯ ತೀರ್ಪು ಬರುವಾಗ ನಿಮ್ಮಿಂದ ನಿಲ್ಲುವುದಕ್ಕೆ ಸಾಧ್ಯವಾ? ಯಾರೋ ಒಬ್ಬರು ನಿಮಗೆ ವಿರುದ್ಧವಾಗಿ ಏನೋ ಒಂದು ಕಾರ್ಯವನ್ನು ಮಾಡುತ್ತಾರೆ. ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಾ ಎಂಬುದಾಗಿ ನೋಡಬೇಕು. ಈಗ ನೋಡಿ, ಒಬ್ಬರು ನಿಮಗೆ ಹೊಡೆಯುತ್ತಾರೆ. ತಿರುಗಿ ನೀವೇನು ಮಾಡಬಹುದು? ತಿರುಗಿ ಏನು ಮಾಡಬಹುದು? ಹೊಡೆಯಬಹುದು. ಕೇಳಿದ್ರೆ ಏನು ಹೇಳುತ್ತೇವೆ? ಅವನು ಹೊಡೆದ, ಅದಕ್ಕೆ ನಾನು ಹೊಡೆದೆ. ಯಾರನ್ನು ಕೇಳಿದ್ರು ಕೂಡ ಇದು ಸರಿ ಅನ್ನುತ್ತಾರೆ. ಹೌದು ತಾನೆ? ಮೊದಲು ಅವನು ಹೊಡೆದ, ನಂತರ ನಾನು ಹೊಡೆದೆ. ಇದರಲ್ಲಿ ಏನು ತಪ್ಪಿದೆ? ಅವನು ಒಂದೇಟು ಹೊಡೆದ, ನಾನು ಒಂದೇಟು ಹೊಡೆದೆ. ಈಗ ನೀತಿಯ ಪ್ರಕಾರ ಕರೆಕ್ಟು. ಸ್ವನೀತಿ. ಯಾರನ್ನು ಬೇಕಾದ್ರೂ ಕೇಳಿರಿ, ಹೌದು ರೀ, ಅವನು ಹೊಡೆದ, ಅದಕ್ಕೆ ಇವನು ಹೊಡೆದ, ಕರೆಕ್ಟು. ಯೇಸು ಕ್ರಿಸ್ತನ ನೀತಿ ಏನು? ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಈ ನೀತಿ ಇಟ್ಟು ಅವ್ರು ಕೇಳುವಾಗ ನನ್ನ ನೀತಿ ಏನಾಗುತ್ತದೆ? ಈಗ ಎಲ್ಲರೂ ಕೂಡ, ಬಹುತೇಕವಾದ ಜನರು ಈ ಒಂದು ನೀತಿಯಲ್ಲಿ ಇದ್ದಾರೆ. ಹೌದು ರೀ, ಪ್ರಾಕ್ಟಿಕಲ್ ಆಗಿ ಕರೆಕ್ಟ್. ಹೌದು, ನಾವು ಹೇಳುತ್ತಿರುವುದು ಸರಿನೇ. ಯಾರು ವಿರೋಧಿಸಿ ನಿಮಗೆ ಹೇಳುವುದಕ್ಕೆ ಆಗಲ್ಲ. ಹೌದು, ಕರೆಕ್ಟೇನೆ. ಆದರೆ ದೇವರ ನೀತಿಯ ಮುಂದೆ ನೀವು ನಿಲ್ಲುವುದಕ್ಕೆ ಸಾಧ್ಯವಾ? ದೇವರ ಮುಂದೆ ನಿಮ್ಮ ನಡುವನ್ನು ಕಟ್ಟಿಕೊಂಡಿರುವುದಕ್ಕೆ ಸಾಧ್ಯವಾ? ಧೈರ್ಯವಾಗಿರಬಹುದಾ? ಕರ್ತನ ಮುಂಭಾಗದಲ್ಲಿ ಅಲ್ಲೇ ದೇವರು ನಿಮ್ಮನ್ನು ನೋಡಿ ಕೇಳುತ್ತಾರೆ. ದೇವರ ಮುಂಭಾಗದಲ್ಲಿ ನಿಲ್ಲುವಷ್ಟರ ಮಟ್ಟಿಗೆ ನಿನ್ನ ನೀತಿ ಇದೆಯಾ? ಎಲ್ಲಾ ವಿಷಯದಲ್ಲೂ. ಒಂದು ಸ್ಥಳದಲ್ಲಿ ಚೆನ್ನಾಗಿ ನೀವು ಗಮನಿಸಿರಿ, ಧರ್ಮಶಾಸ್ತ್ರವು ಹೇಳುತ್ತದೆ, ವ್ಯಭಿಚಾರ ಮಾಡಿದ್ರೆ ಪಾಪ. ಹೌದು ತಾನೆ? ಆದರೆ ಕೃಪೆಯ ಪ್ರಮಾಣ ಹೇಳುತ್ತದೆ, ಇಚ್ಛೆಯಿಂದ ನೋಡಿದರೇನೇ ಪಾಪ. ಈಗ ನೀವು ಇಚ್ಛೆಯಿಂದ ನೋಡುವಂಥದ್ದು ಯಾರಿಗಾದ್ರೂ ಗೊತ್ತಾಗುತ್ತದಾ ಇಲ್ವಾ? ಇಲ್ಲ. ನೀವು ಇಚ್ಛೆಯಿಂದ ನೋಡುವಂಥದ್ದು ಯಾರಿಗಾದ್ರೂ ಗೊತ್ತಿಲ್ಲ. ಆದರೆ ಯಾರಿಗೆ ಗೊತ್ತು? ನಮಗೆ ಗೊತ್ತು. ಬೇರೆ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಈಗ ನಿಮಗೆ ನ್ಯಾಯ ತೀರ್ಪು ವ್ಯಭಿಚಾರ ಮಾಡಿಲ್ಲ ಎಂಬುದಾಗಿ ಬಿಡುತ್ತಾರಾ, ಅಥವಾ ಇಚ್ಛೆಯಿಂದ ನೋಡಿದ್ಯಾ ಎಂಬುದಾಗಿ ಕೇಳುತ್ತಾರಾ? ನಾನು ಕೇಳುವುದು ಅರ್ಥವಾಗುತ್ತಿದೆಯಾ? ನಾನೇನು ಮಾಡುತ್ತೇನೆ? ಯಾರಾದರೂ ಕೇಳಿದ್ರೆ, ನಾನು ಯಾವ ಪಾಪನು ಮಾಡಿಲ್ವಲ್ಲ, ನಾನು ವ್ಯಭಿಚಾರ ಮಾಡಿಲ್ವಲ್ಲ. ನೀವು ಯಾರನ್ನು ಬೇಕಾದರೂ ಕೇಳಿರಿ, ಹೌದು, ನೀನು ವ್ಯಭಿಚಾರ ಮಾಡಿಲ್ಲ. ಈಗ ಎಲ್ಲರೂ ಹೇಳುತ್ತಾರೆ, ಆ ತಮ್ಮ ಯಾವ ತಪ್ಪು ಮಾಡಿಲ್ಲ ರೀ. ಯಾರು ಹೇಳಿದ್ದು ಪ್ರೂಫ್ ಇದೆ, ಅವ್ರು ಯಾವ ತಪ್ಪು ಮಾಡಿಲ್ಲ. ಎಲ್ಲರೂ ಹೋಗುತ್ತಾರೆ, ನೀನು ಒಳ್ಳೆಯವನಾಗುತ್ತೀಯ, ಗುಡ್. ಈಗ ಯೇಸು ನೆಕ್ಸ್ಟ್ ಬರುತ್ತಾರೆ. ಎಲ್ಲಿ? ನನ್ನ ಹತ್ರ ಹೇಳು ಅನ್ನುತ್ತಾರೆ. ದೇವರು ಹೇಳುತ್ತಾರೆ, ಇಷ್ಟು ಜನರ ಮುಂದೆ ನೀನು ಹೇಳಿದ್ದು ಕರೆಕ್ಟೇ. ನಿನ್ನ ನೀತಿಯ ಪ್ರಕಾರ ಕರೆಕ್ಟು, ಕಾನೂನಿನ ಪ್ರಕಾರ ಕರೆಕ್ಟು, ಧರ್ಮಶಾಸ್ತ್ರದ ಪ್ರಕಾರ ಕರೆಕ್ಟು, ಎಲ್ಲ ಸರಿ. ಎಲ್ಲಿ? ನನ್ನ ಮುಖವನ್ನು ನೋಡಿ ಹೇಳು ಅನ್ನುತ್ತಾರೆ. ನೀನು ತಪ್ಪಾಗಿ ನೋಡ್ಲಿಲ್ವಾ ಅಂತ ಕೇಳುತ್ತಾರೆ. ಇದುವೇ ಬರೆಯುವುದು. ಒಂದು ಕೈ ಬೆರಳು ಬರೆಯಿತು. ಈಗ ಯಾರಾದರೂ ಹೇಳಿದ್ರೆ ಅರಸನಿಗೆ ನಿನ್ನ ನಡುಕಟ್ಟನ್ನು ಬಿಚ್ಚು ಎಂಬುದಾಗಿ, ನೀನು ಅವರ ಮುಂದೆ ಬಿಚ್ಚು ಎಂಬುದಾಗಿ ಹೇಳಿದ್ರ, ಆಟೋಮೆಟಿಕ್ ಆಗಿ ಆ ನ್ಯಾಯ ತೀರ್ಪನ್ನು ನೋಡಿದ ಕೂಡಲೇ ಅವನ ನಡುಕಟ್ಟು ಬಿಚ್ಚಲ್ಪಟ್ಟಿತು. ಕರ್ತನು ನ್ಯಾಯ ತೀರಿಸುವುದು ಎನ್ನುವಂಥದ್ದು ನಿನಗೂ ಅವರಿಗೂ ಇರುವಂತಹ ಪರ್ಸನಲ್ ಇಶ್ಯೂ. ನೀನು ಲೆಕ್ಕ ಕೊಡಬೇಕಾಗಿರೋದು ಅವರಿಗೆ. ನೀನು ಯಾಕೆ ಪಾಪ ಮಾಡದೇ ಇದ್ದೀಯಾ ಅಂದರೆ, ನಿನ್ನ ಸುತ್ತಲಿರುವಂಥ ಮನುಷ್ಯರಿಂದ ಪಾಪ ಮಾಡದೇ ಇದ್ದೀಯಾ. ಅಯ್ಯೋ, ಅವರ ಮುಂದೆ ಮಾಡಬಾರದು, ಅವರ ಮುಂದೆ ಹೆಸರು ಹಾಳಾಗುತ್ತದೆ. ಸತ್ಯನೇ, ಇದು ಫಸ್ಟ್ ಪಾಯಿಂಟ್. ಆದರೆ ಇದು ಸಾಲುವುದಿಲ್ಲ. ಆದರೆ ಸತ್ಯ ಇದಲ್ಲ. ಸತ್ಯ ಎನ್ನುವಂಥದ್ದು ನಿನ್ನ ಅಂತರಂಗದಲ್ಲಿ ಆಗುವಂಥ ಬದಲಾವಣೆ.
ನಿನ್ನ ಅಂತರಂಗದಲ್ಲಿ ಬದಲಾವಣೆ ಬಂದಿರಬೇಕು. ನೀನು ಭಯಪಡಬೇಕಾಗಿರುವುದು ನಿನಗೆ ನ್ಯಾಯ ತೀರಿಸುವಂತ ಕರ್ತನಿಗೆ. ನೀನು ನಡುಕಟ್ಟಿಕೊಂಡು ಹೋಗುವಾಗ ಆಹಾಬನು ಅಂದುಕೊಳ್ಳುತ್ತಾನೆ, ಎಲಿಯ ಸೂಪರ್ ವ್ಯಕ್ತಿನಪ್ಪ, ರಥಕ್ಕಿಂತಲೂ ಫಾಸ್ಟ್ ಆಗಿ ಓಡುತ್ತಾ ಇದ್ದಾನೆ, ಕರೆಕ್ಟ್, ನೀತಿ ಸತ್ಯ ಎಲ್ಲ ಹೇಳುತ್ತಾನೆ. ಓ ಸೂಪರ್, ಒಳ್ಳೆಯ ಪ್ರಸಂಗಿ. ಈಗ ನನ್ನನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿರಿ. ಅವರು ಬರುತ್ತಾರೆ, ಸೆಕೆಂಡ್ ಕಮಿಂಗ್ ಕುರಿತಾಗಿ ಚೆನ್ನಾಗಿ ಮಾತನಾಡುತ್ತಾರೆ, ಅವ್ರಿಗೇನ್ರಿ ಗುಡ್. ಆದರೆ ಇನ್ನೊಂದು ನಡುಕಟ್ಟು ಇದೆ. ಆಹಾಬನ ಮುಂದೆ ನಿನ್ನ ನಡುಕಟ್ಟು ಟೈಟ್ ಆಗಿದೆ. ಐಗುಪ್ತಕ್ಕೆ ಹೊರಡುವಾಗ ನಿನ್ನ ನಡುಕಟ್ಟು ಕರೆಕ್ಟ್ ಆಗಿದೆ. ನೋಡುವವರೆಲ್ಲ ಹೇಳುತ್ತಾರೆ, ಮೋಶೆಯ ನಡುಕಟ್ಟು ಕರೆಕ್ಟ್, ಎಲಿಯನ ನಡುಕಟ್ಟು ಕರೆಕ್ಟ್, ಪರ್ಫೆಕ್ಟ್. ಆದರೆ ಅವರು ಕೇಳುವಂತ ಪ್ರಶ್ನೆ ಏನು ಗೊತ್ತಾ? ಕಡೆಯದಾಗಿ ದೇವರೇ ಬಂದು ನಿಲ್ಲುತ್ತಾರೆ. ಈಗ ಹೇಳು, ನಿನ್ನ ನಡುಕಟ್ಟು ಕರೆಕ್ಟ್ ಆಗಿದೆಯಾ? ಅವರು ಬಂದು ನಿಲ್ಲುವಾಗ ನಿನ್ನ ನಡುಕಟ್ಟು ಬಿಚ್ಚಲ್ಪಡೋದೇ ಪರ್ಫೆಕ್ಟ್ ಆಗಿ, ಹೌದು ದೇವರೇ, ನಾನು ಸತ್ಯದಲ್ಲಿ ನಿಲ್ಲುತ್ತೇನೆ ಅಂತ ನಿಂತರೆ ನೀನು ಹೇಳುವುದೇ ಬೇಡ. ನಿನ್ನ ನಡುಕಟ್ಟು ಹೇಳುತ್ತದೆ, ನಿನ್ನಲ್ಲಿರುವಂಥ ಸತ್ಯವು ಹೇಳುತ್ತದೆ ನೀನು ಕರೆಕ್ಟ್ ಆಗಿದ್ದೀಯಾ ಎಂಬುದಾಗಿ. ಇದ್ದೇವಾ? ಅದನ್ನೇ ಈಗ ಪರೀಕ್ಷಿಸಿ ನೋಡಿಕೊಳ್ಳಬೇಕು. ನೀನು ಯಾರಿಗೂ ಭಯಪಡಬೇಡ, ದೇವರಿಗೆ ಭಯಪಡು. ನೀನು ಮನುಷ್ಯರ ಮುಂದೆ ಒಳ್ಳೆಯವನಾಗಿರಬೇಕೆಂಬುದಾಗಿ ಅಂದುಕೊಂಡರೆ ಒಬ್ಬೊಬ್ಬರಿಗೂ ಒಳ್ಳೆಯವನಾಗಿರಬೇಕು. ನೀನು ನೋಡುವವರಿಗೆಲ್ಲ ಒಳ್ಳೆಯವನಾಗಿರಬೇಕು. ಆದರೆ ದೇವರಿಗೆ ಭಯಪಟ್ಟರೆ ನೀನು ಬೇರೆ ಯಾರಿಗೂ ಭಯಪಡುವುದು ಬೇಡ. ನೀನು ಎಲ್ಲರಿಗೂ ಒಳ್ಳೆಯವನಾಗಿರುತ್ತೀಯ. ಅಷ್ಟೇನೆ, ಅವರೊಬ್ಬರಿಗೆ ಮಾತ್ರ ಪರ್ಫೆಕ್ಟ್ ಆಗಿರುವುದಕ್ಕೆ ನೋಡು, ಅವರೊಬ್ಬರಿಗೆ ಮಾತ್ರ. ನೀನು ಮನುಷ್ಯರಿಗೆ ಇವರಿಗೆ ಈ ರೀತಿ ನಡ್ಕೊಳ್ಬೇಕು, ಅವರಿಗೆ ಆ ರೀತಿ ನಡ್ಕೊಳ್ಬೇಕು, ಆ ರೀತಿಯಾಗಿ ಮಾಡಿದ್ರೆ ನೀನು ಒಬ್ಬೊಬ್ಬರಿಗೂ ಕೂಡ ಆ ರೀತಿಯಾಗಿ ನಡೆದುಕೊಳ್ಳಬೇಕು. ನನಗೆ ದೇವರು ಹೇಳಿಕೊಟ್ಟದ್ದು ಅದೇ. ನೀನು ದೇವರ ಮುಂದೆ ಪರ್ಫೆಕ್ಟ್ ಆಗಿರುವುದಕ್ಕೆ ಪ್ರಯತ್ನ ಮಾಡು. ಮನುಷ್ಯನ ಕುರಿತು ಚಿಂತಿಸಬೇಡ. ಅವನೇನ್ ಬೇಕಾದ್ರೂ ಮಾತನಾಡುತ್ತಾನೆ. ಇವತ್ತು ಮಾತನಾಡುತ್ತಾನೆ, ಬೈಯುತ್ತಾನೆ, ನಾಳೆ ಅವನೇ ಹೊಗಳುತ್ತಾನೆ, ನಾಡಿದ್ದು ಮತ್ತೆ ಅವನೇ ಬೈಯುತ್ತಾನೆ. ನೋ ವರೀಸ್. ಅವನು ನಿನಗೆ ನ್ಯಾಯ ತೀರಿಸುವುದಿಲ್ಲ. ಅವನು ನಿನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ಅವನು ನಿನ್ನನ್ನು ಪರಲೋಕಕ್ಕೆ ಕೈ ಹಿಡಿದು ಕರೆದುಕೊಂಡು ಹೋಗುವುದಿಲ್ಲ. ನಿನಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲ. ಅವನು ಮಾತಾಡುತ್ತಿದ್ದಾನೆ, ಮಾತಾಡ್ಕೊಳ್ಳಿ. ಆದರೆ ನೀನು ದೇವರಿಗೆ ಭಯಪಡು. ದೇವರಿಗೆ ಭಯಪಟ್ಟು ಸತ್ಯದಲ್ಲಿ ನಿಂತರೆ ಬೇರೆ ಯಾರಿಗೂ ಕೂಡ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನ್ಯಾಯ ತೀರ್ಪಿನಲ್ಲಿ ನಿಲ್ಲಬೇಕು. ಯಾರೇ ನಿನ್ನನ್ನು ದೂಷಿಸಿದರೂ ಸರಿ, ಸೈತಾನನೇ ಬಂದು ನಿನ್ನನ್ನು ದೂಷಿಸಿದರೂ ದೇವರು ಮೋಶೆಗಾಗಿ ವಾದಿಸುತ್ತಾರೆ. ಸೈತಾನನು ಬಂದು ಹೇಳುತ್ತಾನೆ, ಮೋಶೆ ಬಂಡೆಯನ್ನು ಹೊಡೆದರು, ಅವರ ಶರೀರವೆಲ್ಲಿ? ನೀವು ಅವರನ್ನು ಎಲ್ಲಿ ಕರೆದುಕೊಂಡು ಹೋದ್ರಿ ಅಂದ್ರೆ ಒಂದೇ ಮಾತನ್ನು ಹೇಳುತ್ತಾರೆ, ಕರ್ತನು ನಿನ್ನನ್ನು ಖಂಡಿಸಲಿ. ನಿನಗೋಸ್ಕರ ದೇವರು ಮಾತನಾಡುತ್ತಾರೆ. ಆದರೆ ನೀನು ದೇವರ ಮುಂದೆ ನೀತಿಯಾಗಿರಬೇಕಲ್ಲ, ಕರ್ತನ ಮುಂದೆ ಸತ್ಯದಲ್ಲಿ ನಿಲ್ಲಬೇಕಲ್ಲ. ನೀವು ಇವತ್ತು ಮನುಷ್ಯನ ಮುಂದೆ ನಿಂತಿದ್ದೀರಾ. ಯಾರನ್ನಾದ್ರೂ ಕೇಳಿ ನೋಡಿ, ನಿಮ್ಮನ್ನು ಕೆಟ್ಟವನೆಂಬುದಾಗಿ ಯಾರು ಶೀಘ್ರವಾಗಿ ಹೇಳೋದಿಲ್ಲ. ಪಾಸ್ಟರನ್ನು ಕರೆದು ಕೇಳಿ ನಿಮ್ಮ ವಿಶ್ವಾಸಿಯ ಬಗ್ಗೆ, ಆಗ ಪಾಸ್ಟರ್ ಹೇಳುತ್ತಾರೆ, ಒಳ್ಳೆಯ ವಿಶ್ವಾಸಿ. ನೀವು ಯಾರೆಂಬುದಾಗಿ ನಿಮ್ಮ ಸೇವಕರಿಗೂ ಕೂಡ ಗೊತ್ತಿಲ್ಲ. ನೀವು ಯಾರೆಂಬುದಾಗಿ ಕೆಲವು ಸಮಯದಲ್ಲಿ ನಿಮ್ಮ ಹೆಂಡತಿಗೂ ಕೂಡ ಗೊತ್ತಿರುವುದಿಲ್ಲ. ನಿಮ್ಮ ಗಂಡನಿಗೆ ಗೊತ್ತಿಲ್ಲ. ನೀವು ಯಾರೆಂಬುದಾಗಿ ನಿಮ್ಮ ಮಕ್ಕಳಿಗೂ ಗೊತ್ತಿಲ್ಲ. ನೀವು ಯಾರೆಂಬುದಾಗಿ ಹೆತ್ತವರಿಗೂ ಗೊತ್ತಿಲ್ಲ. ಸತ್ಯ, ನೀವು ಯಾರೆಂಬುದಾಗಿ ನಿಮ್ಮ ಹೆತ್ತವರಿಗೂ ಕೂಡ ಗೊತ್ತಿಲ್ಲ. ಆದರೆ ಕರ್ತನಿಗೆ ಗೊತ್ತು. ಗಾಡ್ ನೋಸ್. ನೀನು ನಿಲ್ಲಬೇಕಾಗಿರುವುದು ನಿನ್ನ ಮಕ್ಕಳ ಮುಂದೆ ಅಲ್ಲ, ಹೆತ್ತವರ ಮುಂದೆ ಅಲ್ಲ, ಕರ್ತನ ಮುಂಭಾಗದಲ್ಲಿ. ಅವರೇ ನಿಮ್ಮನ್ನು ಪರಲೋಕದಲ್ಲಿ ಸೇರಿಸುವಾತನು. ನಿಮ್ಮ ಆಂತರಿಕ ಮನುಷ್ಯನು ಕರ್ತನೊಂದಿಗೆ ಹೇಗೆ ಇದ್ದಾನೆ ಎಂಬುದಾಗಿ ನೋಡಿ. ನೀವು ಇತರರನ್ನು ಏಮಾರಿಸುವುದರಲ್ಲಿ ಹೆಮ್ಮೆ ಪಡಬೇಡಿ. ಅವರಿಗೆ ಗೊತ್ತಿಲ್ಲದೆ ಇಷ್ಟು ವರ್ಷದಿಂದ ಮೇಂಟೈನ್ ಮಾಡಿದ್ದೇವೆ, ಅವರಿಗೆ ಗೊತ್ತಿಲ್ಲ, ಇವರಿಗೆ ಗೊತ್ತಿಲ್ಲ. ಕರ್ತನ ಮುಂದೆ ಎಲ್ಲವೂ ಬಟ್ಟ ಬಯಲಾಗಿದೆ. ಸಕಲವೂ ಕೂಡ ಅವರ ಮುಂದೆ ಬಟ್ಟ ಬಯಲಾಗಿದೆ. ನೀನು ನನ್ನನ್ನು ಏಮಾರಿಸಬಹುದು, ನಿಮ್ಮ ಹೆತ್ತವರನ್ನು ಏಮಾರಿಸಬಹುದು, ನಿಮ್ಮ ಸಂಬಂಧಿಕರನ್ನು ಏಮಾರಿಸಬಹುದು. ಅಷ್ಟೇ ಯಾಕೆ, ನಾವು ಮೋಸಗಾರರಾಗಿ ಕೂಡ ಇರಬಹುದು. ಕೆಲವು ಸಮಯದಲ್ಲಿ ನಮ್ಮ ಹೆತ್ತವರು ಏನಾಗುತ್ತಾರೆ? ಏಮಾರುತ್ತಾರೆ. ಅವರು ಪಾಪ ನಂಬುತ್ತಾರೆ. ಆದರೆ ಒಂದು, ನ್ಯಾಯ ತೀರಿಸುವಂತ ದೇವರೊಬ್ಬರು ಮೇಲೆ ಕೂತಿದ್ದಾರೆ. ನನಗೇನು ಸಂದೇಹ ಅಂದರೆ, ಇಷ್ಟು ವರ್ಷಗಳ ಕಾಲ ಯಾವ ಸತ್ಯವನ್ನು ಕೇಳಿದರು? ಸಭೆಯಲ್ಲಿ ಕೂತುಕೊಂಡು ಇಷ್ಟು ವರ್ಷ ಯಾವ ವಾಕ್ಯ ಕೇಳಿದೆ? ಕೇಳಿ ಒಂದು ದಿನ ಹೋಗಿ ದಿಢೀರೆಂಬುದಾಗಿ ಇದನ್ನು ಮಾಡುವಾಗ, ಹಾಗಾದರೆ ಸತ್ಯ ಒಳಗೇನಾಗಿಲ್ಲ, ಹೋಗಿಲ್ಲ. ನಿನಗೆ ಆ ಸತ್ಯದ ಮೇಲೆ ಭಯ ಇಲ್ಲ, ದೇವರ ಮೇಲೆ ಭಯ ಇಲ್ಲ. ದೇವರ ಭಯ ಇದ್ದರೆ ನೀನು ಅದನ್ನು ಮಾಡೋದಿಲ್ಲ. ದೇವರ ಭಯ ಯಾಕೆ ಇಲ್ಲ ಅಂದರೆ ಸತ್ಯವು ನಿನ್ನ ಒಳಗೆ ಹೋಗಿಲ್ಲ ಅಷ್ಟೇನೆ. ಲೋಕವು ನಿನ್ನನ್ನು ಸತ್ಯದಿಂದ ಬೇರ್ಪಡಿಸುತ್ತದೆ. ದಯವಿಟ್ಟು ನಾನು ಹೇಳಿ ಮುಗಿಸುತ್ತೇನೆ, ಗಮನಿಸಿರಿ. ದಯವಿಟ್ಟು ಸತ್ಯದಲ್ಲಿ ನಿಲ್ಲಿರಿ. ನೀವು ಯಾವ ಸತ್ಯದಲ್ಲಿ ನಿಲ್ಲಬೇಕು? ನಿಮ್ಮ ಸ್ವಾಸತ್ಯದಲ್ಲಿ ನಿಲ್ಲಬೇಡಿ. ಕರ್ತನ ಮುಂಭಾಗದಲ್ಲಿ ಹೆಂಡತಿಯು ಮನೆಯಲ್ಲಿ ಗಂಡನ ಮುಂಭಾಗದಲ್ಲಿ ಅತ್ತೆಯೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ಕೆಲವು ಸಮಯದಲ್ಲಿ ಗಂಡನ ಮುಂದೆಯೇ ಅತ್ತೆಯನ್ನು ಬೈಯುವಂಥವರು ಇರುತ್ತಾರೆ. ಆದರೆ ನೀವು ಗಂಡನಿಗಾಗಿ ಭಯಪಡುತ್ತೀರೋ ಇಲ್ಲವೋ, ಆದರೆ ದೇವರಿಗಾಗಿ ಭಯಪಡಿರಿ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನು ಏನು ಮಾಡುತ್ತೀರಾ? ಕೊಯ್ಯುತ್ತೀರಾ. ಅನೇಕರಿಗೆ ದೇವರ ಭಯ ಇಲ್ಲ, ದೇವರ ಭಯ ಇಲ್ಲ. ಸತ್ಯವನ್ನು ಕೇಳುತ್ತಾರೆ. ಅಷ್ಟೇ ಯಾಕೆ, ಚರ್ಚಲ್ಲಿ ಸೇವೆಯೂ ಮಾಡುತ್ತಾರೆ. ಕೆಲವು ಸಮಯದಲ್ಲಿ ಸಭೆಯಲ್ಲಿ ಮುಖ್ಯವಾದ ಜವಾಬ್ದಾರಿಯಲ್ಲೂ ಇರುತ್ತಾರೆ. ಆದರೆ ಅವರು ದೇವರಿಂದ ದೂರವಾಗಿ ಇರುತ್ತಾರೆ.
ದಯವಿಟ್ಟು ನಿಮ್ಮ ನಡು ಕಟ್ಟಲ್ಪಟ್ಟದ್ದಾಗಿರಬೇಕು. ದೇವರು ಬರುವಾಗ ಮೊದಲನೆಯದಾಗಿ ನಡು ಹೊರಡುವುದಕ್ಕೆ ಕಟ್ಟಲ್ಪಟ್ಟಿರಬೇಕು. ಎರಡನೆಯದಾಗಿ ನಿಮ್ಮ ನಡು ಓಡುವುದಕ್ಕಾಗಿ ಕಟ್ಟಲ್ಪಟ್ಟಿರಬೇಕು. ಮೂರನೆಯದಾಗಿ ನಿಮ್ಮ ನಡು ದೇವರು ಬರುವಾಗ ಅವರ ಮುಂದೆ ನಿಲ್ಲುವುದಕ್ಕಾಗಿ ಕಟ್ಟಲ್ಪಟ್ಟಿರಬೇಕು. ಕಟ್ಟಲ್ಪಡಬೇಕಂದ್ರೆ ಸತ್ಯದಲ್ಲಿ ನಿಲ್ಲಬೇಕು. ನೀವು ಕರ್ತನಿಗೋಸ್ಕರ ನಡೆಯುವಂಥವರು ಸತ್ಯದಲ್ಲಿ ನಡೆಯಿರಿ. ನೀವು ಕರ್ತನಿಗೋಸ್ಕರ ಓಡುವಂಥವರು, ಸೇವೆಯಲ್ಲಿ ಓಡುವಂಥವರು ಸತ್ಯದಲ್ಲಿ ಓಡಿರಿ. ನೀವು ಕರ್ತನಿಗೋಸ್ಕರವಾಗಿ ಕಾದಿರುವಂಥವರು ಸತ್ಯದಲ್ಲಿ ಕಟ್ಟಿರಲಿ. ಅವರು ಬರುವಾಗ ನಿಮ್ಮ ನಡುಕಟ್ಟು ಬಿಚ್ಚಲ್ಪಡದ ಹಾಗೆ ಇರಲಿ. ಹಲ್ಲೆಲೂಯಾ.